वंदे सच्चिदानंदं यतिवर्यं वेदांतसारं सद्गुरुं प्रणतोऽस्मि सदा सदायं संयमीतं सदाश्रयं सद्गुरुं सच्चिदानंदं सदाचारं समाश्रये श्री श्री सच्चिदानंद सरस्वती महासद्गुरुभ्यो नमः अथि भगवो तस्मात् यथाश्रुतेवार्थः कर्मण्यकर्मयः इत्यादेः यथा च व्याख्यातो अस्माभिः श्लोकः ಅದನ್ನ ಏನ್ ತೀರ್ಮಾನ ಆಯ್ತು ವೃತ್ತಿಕಾರರ ಅರ್ಥ ತಗೋಬಾರ್ದು ಯಾವ ರೀತಿ ಆ ಶ್ಲೋಕಕ್ಕೆ ಅರ್ಥ ವಿಚಾರಣೆ ಮಾಡಿದ್ರೆ ಕೇಳಿ ಬರುತ್ತೋ ಗೊತ್ತಾಗುತ್ತೋ ಅದೇ ಅರ್ಥ ಇಟ್ಕೋಬೇಕು ಯಥಾಶ್ರುತ ಅಂದ್ರೆ ಶ್ರವಣ ಮಾಡಿದಾಗ ಏನೇನು ಅರ್ಥ ಗೊತ್ತಾಗುತ್ತೋ ಅದು ಯಥಾಶ್ರುತ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು ಹಾಗೆ ಅಕರ್ಮದಲ್ಲಿ ಕರ್ಮವನ್ನು ಕಾಣೋದು ಅನ್ನೋ ಅರ್ಥವನ್ನೇ ತಗೋಬೇಕೇ ಹೊರತು ಬೇರೆ ಅರ್ಥ ತಗೋಬಾರ್ದು ಹಾಗೆ ನಾವು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದೀವಿ ಅಂತ ಉಪಸಂಹಾರ ಮಾಡಿದ್ರು ಈಗ ತದೇತತ್ ಕರ್ಮಾದು ಅಕರ್ಮಾದಿ ದರ್ಶನ ಸ್ತೂಯತೆ ಈ ಕರ್ಮ ಅಕರ್ಮ ವಿಕರ್ಮದ ಮೂರರಲ್ಲೂ ಕೂಡ ಆ ಅಕರ್ಮಾದಿ ದರ್ಶನ ಕರ್ಮಾದಿಗಳಲ್ಲಿ ಕರ್ಮ ಅಕರ್ಮಗಳಲ್ಲಿ ಅಕರ್ಮ ಎಂದಲೇ ಕಾಣೋದು ಅಕರ್ಮ ಲೋಕದ ಅಂದ್ಕೊಂಡಿದ್ರೆ ಕರ್ಮ ಅಂತ ಕಾಣೋದು ಈ ರೀತಿ ಯಾರು ಕಾಣ್ತಾನೋ ಅವನ ಜ್ಞಾನವನ್ನು ಹೊಗಳ್ತಾನೆ ಪರಮಾತ್ಮ ಈ ರೀತಿ ತಿಳ್ಕೊಂಡವನ ಜ್ಞಾನಕ್ಕೆ ಪ್ರಾಶಸ್ತ್ಯತೆ ಹೊತ್ತು ಇಲ್ಲಿ ಕ್ರಿಯೆಗೆ ಪ್ರಾಶಸ್ತ್ಯತೆ ಅಲ್ಲ ಅಥವಾ ಕಲ್ಪನೆ ಭಾವನೆ ಪ್ರಾಶಸ್ತ್ಯತೆ ಅಲ್ಲ ಸತ್ಯ ಕಂಡ್ಕೊಳ್ಳೋದು ತಿಳ್ಕೊಂಡ್ಬಿಟ್ರೆ ಅವನು ಎಂಥವ್ರಾಗ್ತಾನೆ ಅಂತಂದ್ರೆ ಅವನ ಎಲ್ಲಾ ಕರ್ಮಗಳು ಮುಳುಗೋಗ್ಬಿಡುತ್ತೆ ಅವನು ಪಂಡಿತ ಎಂಬುದಾಗಿ ಹೇಳ್ತಾರೆ ಅವನಿಗೆ ಜ್ಞಾನಾಗ್ನಿದಗ್ಧ ಕರ್ಮ ಅವನು ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕಿಕೊಂಡ ಕರ್ಮ ಉಳ್ಳವನು ಎಂಬುದಾಗಿ ಪಂಡಿತರು ಹೇಳ್ತಾರೆ ಅಂತ ಹೊಗಳ್ತಾನೆ ಪರಮಾತ್ಮ ಸಾಮಾನ್ಯ ಅಲ್ಲ ಮಹಾತ್ಮ ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्माणं तमाहुः पण्डितं बुधाः यस्य सर्वे समारम्भाः कामसङ्कल्पवर्जिताः ज्ञानाग्निदग्धकर्माणं तम् आहुः पण्डितं बुधाः आहुः यानरूप आहुः आहतुः आहुः 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 आहा आहतुः आहुः ನಾವು ಕಾರಯೋ ಗುರುದೇವಜ ವಚ ಪರಿಭಾಷೆ ಗುರು ವಚ ಪರಿಭಾಷೆ ಅಲ್ಲ ಗುರುವ ಪಂಚಾನ ಮಾಡಿದ್ದು ಆಹೋ ಧ್ರುವಃ ಗುರುವಿಗೆ ಆಹ ಆದೇಶ ಮಾಡಿದ್ದಾರೆ ವಚ ಪರಿಭಾಷೆ ಅಲ್ಲ ಯಾರು ಲಿಟ್ಟ ಲುಟ್ಟ ಅಲ್ಲ ಲೊಟ್ಟು ಲಿಟ್ಟ ಅಲ್ಲ ಏನು ಹೇಳು ಧ್ರುವ ಪಂಚಾನಾಂ ಆದಿತಃ ಪಂಚಾನಾಂ ಆದಿತಃ ಯಾವುದು ಬ್ರವೀತಿ ಬ್ರೂತಃ ಬ್ರುವಂತಿ ಬ್ರವೀಷಿ ಬ್ರೂತಃ ಅದಕ್ಕೆ ಅದೇ ಇದಕ್ಕೆ ಲೊಟ್ಟು 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 ಲೋಟಕ್ಕಲ್ಲ ಲೊಟ್ಟು ಅಂದಿಲ್ಲ ಅಲ್ಲ ಹಾ ಇದು ಚಿಪ್ತ ಶಿಪ್ತ ಅದಷ್ಟಕ್ಕೆ ಆಹ ಅಂತ ಆದೇಶ ಧ್ರುವ ಪಂಚಾನಾಂ ಆದಿತಃ ಆಹ ಬ್ರುವಃ ಬ್ರೂದಕ್ಕೆ ಯಾವಾಚನ ಸರ್ವೇ ಸಮಾರಂಭ ಎಲ್ಲಾ ಸಮಾರಂಭಗಳು ಸಮಾರಂಭ ಏನು ಸಮಾರಂಭ ಇವತ್ತು ಏನ್ ಸಮಾರಂಭ ಅಂತ ಕೇಳಿದ್ರೆ ಫಂಕ್ಷನ್ ಏನು ಅಂತ ಸಮಾರಂಭ ಅಂತ ಆದ್ರೆ ಇಲ್ಲಿ ಫಂಕ್ಷನ್ ಅಂತ ಅರ್ಥ ಅಲ್ಲ ಲಭ್ಯತೆ ಸಮಾರಂಭ ಚೆನ್ನಾಗಿ ಸಂಪೂರ್ಣವಾಗಿ ಆರಂಭ ಮಾಡಲ್ಪಡುತ್ತದೆ ಅಂತಾದ್ರಿಂದ ಕ್ರಿಯಾ ಮಾತ್ರವನ್ನೇ ಸಮಾರಂಭ ಅಂತ ಇದ್ದಾನೆ ಏನ್ ಕ್ರಿಯೆ ಮಾಡ್ತಾನೋ ಸಮಸ್ತ ಎಲ್ಲಾ ಕ್ರಿಯೆಗಳು ಸಮಾರಂಭಗಳು ಅಂತ ಅರ್ಥ ಅಗ್ನಿಹೋತ್ರ ಇರ್ಬೋದು ಯಜ್ಞ ಆಗಿರ್ಬೋದು ಬೇರೆ ಲೌಕಿಕ ಕರ್ಮ ಎಲ್ಲಾ ಕರ್ಮಗಳು ಆರಂಭ ಧಾತು ಏನು ಅಭರಾಭಸ್ಯ
ಆರಭತೆ ಬೇಡ ಹಾಕ್ಲಿ ಹಾಕಿ ಹಿಂಗೆ ಯಾವಾತನ ಎಲ್ಲಾ ಕೆಲಸಗಳು ಯಾವ ರೀತಿ ಇದೆ ಕಾಮವರ್ಜಿತ ಸಂಕಲ್ಪವರ್ಜಿತ ಇದು ಅಜ್ಞಾನ ಆಕಾರ ಯಾಕೆ ಹೇಳೋ ಕ್ರಿಯೆಗೆ ಕಾಮ ಇರುತ್ತೆ ಕಾಮ ಅಜ್ಞಾನ ಇದ್ದೇ ಇರುತ್ತೆ ಇವನಿಗೆ ಅಜ್ಞಾನ ಹೋಗ್ಬಿಟ್ಟಿದೆ ಅದರಿಂದ ಕಾಮ ಯಾರಿಂದ ಕರ್ಮವಿಲ್ಲ ಕಾಮ ಕರ್ಮಕ್ಕೆ ಅಜ್ಞಾನ ಕಾರಣ ಅಜ್ಞಾನ ಕಿತ್ತಾಕೊಂಡ್ಬಿಟ್ಟಿದ್ದಾನೆ ಯಾವ್ದ್ರಿಂದ ಜ್ಞಾನದಿಂದ ಅದರಿಂದ ಯಸ್ಯ ಜ್ಞಾನಿನಃ ಸಮಾರಂಭ ಎಲ್ಲಾ ಕೆಲಸಗಳು ಕೂಡ ಕಾಮವರ್ಜಿತ ಸಂಕಲ್ಪವರ್ಜಿತವಾಗಿದೆಯೋ ಅದ ಬುದ್ಧಿವ ಚೇಷ್ಟ ಮಾತ್ರ ಕ್ರಿಯಂತೆ ಸಹ ಬುದ್ಧಿವನ ಸುಮ್ಮನೆ ಎಷ್ಟ ಮತ್ತೆ ಕಾಣ್ತದೆ ಬೊಂಬೆ ಮಂತ್ರ ಹಾಕಿಕೋ ಬೊಂಬೆ ನಿತ್ಯ ಅದಕ್ಕೆ ಪುಣ್ಯ ಉಂಟು ಅದು ಪಾಪ ಉಂಟುನಾ ಬೊಂಬೆ ತರಹ ದೇಹ ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕಿಕೊಂಡ ಕರ್ಮ ಉಳ್ಳವನು ಜ್ಞಾನಮೇವ ಅಗ್ನಿ ಜ್ಞಾನಾಗ್ನಿ ತೇನ ಜ್ಞಾನಾಗ್ನಿನ ದಗ್ಧಾನಿ ಕರ್ಮಾಣಿ ಯಸ್ಯ ಸಹ ಜ್ಞಾನಾಗ್ನಿ ಕರ್ಮ ತಮ್ ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟೋಗಿದ್ದಾದ ಕರ್ಮವನ್ನುಳ್ಳವನಾದ ಆ ಮಹಾತ್ಮನನ್ನ ಏನಂತಾರೆ ತಿಳಿದವರು ಪಂಡಿತ ಮಾಹು ಕೆ ಬುಧಾಹ ಜ್ಞಾನವೆಂಬ ಅಗ್ನಿಯಿಂದ ಕರ್ಮಗಳನ್ನು ಸುಟ್ಟಾಕಿಕೊಂಡಂತಹ ಮಹಾತ್ಮನನ್ನ ವಸಿಷ್ಠಾದಿ ಜ್ಞಾನಿಗಳು ಅವನು ಬುಧ ಅವನು ಪಂಡಿತ ಮಹಾತ್ಮ ಅವನು ಕೃತಕೃತ್ಯ ಅಂತ ಅವನು ಕೊಂಡಾಡ್ತಾರಂತೆ ಅಂತ ಅವನು ಭಾಷ್ಯವನ ಯಶೋಕ್ತದರ್ಶಿನಃ ಯಾವಂತ ಸಮಾರಂಭಾಃ ಸರ್ವಾಣಿ ಕರ್ಮಾಣಿ ಸಮಾರಭ್ಯಂತೆ ಇತಿ ಸಮಾರಂಭಾಃ ಯಸ್ಯ ಅಂದ್ರೆ ಯಥೋಕ್ತ ದರ್ಶಿನಃ ಜ್ಞಾನ ಅಂತ ಶಾಸ್ತ್ರೋಕ್ತ ದರ್ಶನ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಅಥವಾ ಮೇಲೆ ಹಿಂದೆ ಹೇಳಿದ ಹಾಗೆ ಕಂಡುಕೊಂಡವನು ಅಂತ ಕರ್ಮಾದಿಗಳು ಅಕರ್ಮವನ್ನು ಕಂಡುಕೊಂಡಂತಹ ಜ್ಞಾನಿಯ ಯಾವ ಕರ್ಮಗಳಿದೆಯೋ ಸಮಾರಂಭಗಳಿದೆಯೋ ಎಷ್ಟಿದೆಯೋ ಯಾವಂತಹ ಎಷ್ಟು ಯಾವಂತೂ ಯಾವಂತಹ ಸಮಾರಂಭ ಹೇಳಿದ ಪುಲ್ಲಿಂಗತ್ವ ಅಥವಾ ಯಾವಂತಹ ಸಮಾರಂಭಗಳು ಇದೆಯೋ ಅಲ್ಲಿ ಎಲ್ಲಾ ಕರ್ಮಗಳು ಇದೆಯೋ ಯಾಕೆ ಕರ್ಮಗಳು ಸಮಾರಂಭ ಅಂತೀರಾ ಸಮಾರಂಭಂತೆ ಸಮಾರಂಭ ಶುರು ಮಾಡಲ್ಪಡುತ್ತದೆ ಆರಂಭವಾಗುತ್ತವೆ ಆದ್ದರಿಂದ ಕರ್ಮಗಳಿಗೆ ಸಮಾರಂಭ ಎಂದು ಹೆಸರು ಯಾವ್ಯಾವ್ದು ಶುರು ಆಗುತ್ತೋ ಆರಂಭ ಆಗುತ್ತೋ ಅದೆಲ್ಲ ಸಮಾರಂಭ ಕರ್ಮ ಕರ್ಮ ತಾನೆ ಆರಂಭ ಆಗೋದು ಶುರು ಆಗೋದು ಕರ್ಮ ಮುಂಚೆ ಇರಲ್ಲ ಅದನ್ನ ಕರ್ಮಕ್ಕೆ ಏನದು ಸಮಾರಂಭ ಹೇಗಿರ್ತಕ್ಕಂಥ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಕಾಮೈ ತತ್ಕಾರಣೈಶ್ಚ ಸಂಕಲ್ಪೈ ವರ್ಜಿತ ಮುದೈವ ಚೇಷ್ಟಾ ಮಾತ್ರಾ ನಿಷ್ಠೀಯಂತೆ ಕಾಮ ಸಂಕಲ್ಪ ವರ್ಜಿತವಾಗಿದೆ ಎಂದು ಅಂದ್ರೆ ಕಾಮಗಳಿಂದಲೂ ಕಾಮಕ್ಕೆ ಕಾರಣ ಸಂಕಲ್ಪ ಕಾಮಜಾನಾಮಿತೆ ಮೂಲಂ ಸಂಕಲ್ಪಾಸ್ತ್ರ ಜಾಯಸಿ ಇದೆ ಕಾಮಗಳಿಂದ ಅಂದ್ರೆ ಕಾಮಕ್ಕೆ ಕಾರಣವಾದ ಸಂಕಲ್ಪಗಳಿಂದ ಬಿಡಲ್ಪಟ್ಟದ್ದಾಗಿದ್ದು ಹಾಗಾದ್ರೆ ಬುಧೈವ ಸುಮ್ಮನೆ ಗೊಂಬೆ ಚೇಷ್ಟೆ ಮಾಡೋದು ಚೇಷ್ಟೆ ಮಾಡ್ತಿರ್ತಾರೆ ಗೊಂಬೆಗೆ ಜೀವ ಇಲ್ಲೋ ಚೇತನ ಇಲ್ಲೋ ಇನ್ನೂ ಅಂಟ್ಕೊಳ್ಳೋದೇ ಇಲ್ಲ ಜೀವ ಚೇತನ ಮಾತ್ರಕ್ಕಾಗಿ ಅನುಷ್ಠಾನ ಮಾಡ್ಬಿಡ್ತಾರೆ ಅದು ಅನುಷ್ಠಾನ ಮಾಡೋ ಉದ್ದೇಶವಾದ್ರೂ ಲೋಕಸಂಗ್ರಹಾರ್ಥವಾಗಿ ಇನ್ನೇನಕ್ಕೂ ಅಲ್ಲ ಚೇಷ್ಟೆ ಮಾಡೋದು ಜನರ ಜನರನ್ನು ಸನ್ಮಾರ್ಗ ಕೂಡ ಹಾಕೋದು ಜನರ ಉನ್ಮಾರ್ಗ ತಡೆಗಟ್ಟೋದು ಪ್ರವೃತ್ತಿಯನ್ನು ಚೇ ಲೋಕಸಂಗ್ರಹಾರ್ಥ ಪ್ರವೃತ್ತಿಯನ್ನು ಜೀವನ ಮಾತ್ರ ಆ ಜ್ಞಾನಿ ಜನಕಾದಿಗಳಂತೆ ಪ್ರವೃತ್ತಿ ಧರ್ಮದಲ್ಲಿದ್ರೆ ಲೋಕಸಂಗ್ರಹಕ್ಕಾಗಿ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ ನಿವೃತ್ತಿ ಧರ್ಮದಿಂದ ಇದ್ರು ಎಲ್ಲೋ ಗುಡ್ಡಗಾಡಲ್ಲೋ ಕಾಡಲ್ಲೋ ಏಕಾಂತಲ್ಲೋ ಇದ್ದ ಅಂದ್ರೆ ಅವನು ಜೀವನ ಪ್ರಾರಬ್ಧ ಮುಗಿಯೋರ್ಗೂ ಇರ್ಬೇಕಲ್ಲ ಅದಕ್ಕೋಸ್ಕರ ಇದ್ದಾನೆ ಅಷ್ಟೇ ಪ್ರಾರಬ್ಧ ಕ್ಷಪಿಸ್ಬೇಕು ಪ್ರಾರಬ್ಧ ಏನ್ ಮಾಡಿದ್ರು ನಮ್ಮ ಇಷ್ಟದಂತೆ ಹೋಗಲ್ಲ ಅದು ಮುಗಿದ್ಮೇಲೆ ಹೋಗುದು ತತ್ವಜ್ಞಾನ ಆಯ್ತು ನಂಗೆ ಬೇಡ ಈ ಪ್ರಾರಬ್ಧ ಹೋಗಿ ಹೀರ ಅಂತ ಹೋಗಲ್ಲ ನಂಗೆ ತತ್ವಜ್ಞಾನ ಆಗಿಲ್ಲ ಇರುವುದು ಇರೋಲ್ಲ ಕಂಟಿನ್ಯೂ ಆಗಲ್ಲ ಡಿಸ್ಕಂಟಿನ್ಯೂ ಆಗಲ್ಲ ನಮ್ಮ ಇಚ್ಛೆ ಅಂತೆ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಅದು ಕರ್ಮ ಮುಗಿಯೋರು ಇದ್ದೇ ಇರುತ್ತೆ ಅದರಿಂದ ಅವರು ಕರ್ಮ ಪ್ರಾರಬ್ಧ ವಿಶೇಷ ಉಳ್ಳವರಾಗಿ ಅವರು ಪ್ರವೃತ್ತಿಯಲ್ಲಿದ್ರೆ ಲೋಕಸಂಗ್ರಹಕ್ಕಾಗಿದ್ದಾರೆ ಅನ್ಕೊಳ್ಳಿ ನಿವೃತ್ತಿ ಸನ್ಯಾಸ ಮಾರ್ಗದಲ್ಲಿದ್ರೆ ಜೀವನ ಮಾತ್ರ ಅರ್ಥ ಆಗಿರ್ತಾರೆ ಏನಕ್ಕೆ ಏನಚಿದಾಚನ್ನೋ ಏನಕ್ಕೆ ಏನಚಿದಾಶಿದ ಎತ್ತ ಕ್ವಚನಶಾಯೀತ
ದೇವಾ ಬ್ರಾಹ್ಮಣ್ಯು ಎನ್ನ ಸಂತನ್ನತಾ ಸಂತಂ ಅತಿ ನಸೂರ್ತಂ ದುರ್ವೃತ್ತಂ ದೇವಾ ಬ್ರಾಹ್ಮಣ್ಯು ಜೀವನ ಮಾತಾಡ್ಸಕ್ಕೆ ಚೇಷ್ಟೆ ಮಾಡ್ತಾ ಇರ್ತಾನೆ ಪ್ರಾಬ್ಲಮ್ ಇರ್ತಾನೆ ತಮ್ ಜ್ಞಾನಾಗ್ನಿದಗ್ಧ ಕರ್ಮಾಣಂ ಕರ್ಮಾದು ಅಕರ್ಮಾದಿ ದರ್ಶನಂ ಜ್ಞಾನಂ ತದೇವ ಅಗ್ನಿ ತೇನ ಜ್ಞಾನಾಗ್ನಿನಾ ದಗ್ಧಾನಿ ಶುಭಾಶುಭಲಕ್ಷಣಾನಿ ಕರ್ಮಾಣಿ ಯಸ್ಯ ತಮ್ ಆಹುಃ ಪರಮಾರ್ಥತಃ ಪಂಡಿತಂ ಬುಧಾಃ ಬಿನ್ನವಿದಃ ಅಂಥವನನ್ನು ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕಿಕೊಂಡ ಕರ್ಮ ಉಳ್ಳವನನ್ನ ಬೈತಾರೆ. ಕರ್ಮವೇ ಮುಂತಾದವುಗಳಲ್ಲಿ ಅಕರ್ಮವೇ ಮುಂತಾದವುಗಳನ್ನು ಕಾಣುವುದು. ಕರ್ಮಾಕರ್ಮ ವಿಕರ್ಮದಲ್ಲಿ ಇದು ಕೇವಲ ಆತ್ಮ ಅಕರ್ಮವೇ. ಈ ಲೌಕಿಕವಾದ ಅಕರ್ಮವು ಕರ್ಮವೇ ಎಂಬುದೇ ಕಂಡುಕೊಂಡಿರ್ತಾನೆ. ಅದೇ ಅಗ್ನಿ, ಆ ಜ್ಞಾನವೇ ಬೆಂಕಿ. ಹೇಗೆ ಬೆಂಕಿ ಪೆಟ್ರೋಲ್ ಸುಟ್ಟಾಕುತ್ತೋ, ಸಿಮೆಂಟ್ ಸುಟ್ಟಾಕುತ್ತೋ, ಈ ಅಗ್ನಿ ಕರ್ಮ ಸುಟ್ಟಾಕುತ್ತೆ. ಅದೇನು ಕರ್ಮ ಸುಟ್ಟಾಕ ಬದುಕ ಕಾರಣ ಏನಲ್ಲ ಅಂದ್ರೆ ಅವನ ಕಡೆ ಕರ್ಮ ಇಲ್ಲ ಅಷ್ಟೇ, ಕರ್ಮ ನೋಡೋನಿಗಿದೆ ಅಷ್ಟೇ, ಅವನ ಕರ್ಮ ಇಲ್ಲೂ ಇಲ್ಲ. ಆ ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟಾಕಿದ್ದಾಗ ಶುಭಾಶುಭ ಶುಭವನ್ನು ಸೇರಿಸ್ಬಿಟ್ಟು ಭಾಷಿಕಾರರು ಶುಭವೂ ಉಳಿದಿರಲ್ಲ, ಅಶುಭವೂ ಇರಲ್ಲ, ಎಲ್ಲವೂ ಸುಟ್ಟಾಕ್ಬಿಡ್ತಾನೆ. ಶುಭ ಏನಾಗುತ್ತೆ, ಒಂದು ಮಿತ್ರ ಜನ್ಮ ಮಾಡಬೇಕು. ಬಂಗಾಳ ನಿಗಡ ಏನೇನು, ಕಬ್ಬಿಣದ ನಿಗಡ ಏನಾದೇನು, ಎರಡು ನಿಗಡವೇ. ನಿಗಡ ನೀನು ಬೇಡಿ, ಬಂಗಾಳ ಬೇಡಿಯೋದು ಬೇಡಿಯೇ, ಕಬ್ಬಿಣದ ಬೇಡಿಯೋದು ಬೇಡಿಯೇ. ಶುಭಾಶುಭ ರೂಪವಾದಂತಹ ಎಲ್ಲಾ ಕರ್ಮಗಳನ್ನು ಯಾವಾಗಲೂ ಜ್ಞಾನವೆಂಬ ಸುಟ್ಟಾಕೊಂಡಿದ್ದಾನೋ ಯಸ್ಯ ತಮ್ ಆಹು, ಅವನನ್ನ ಪರಮಾರ್ಥವಾಗಿ ಇವನೇ ಪಂಡಿತ. ಅಂದ್ರೆ ಲೋಕದಲ್ಲಿ ಷಟ್ಶಾಸ್ತ್ರ ಪಂಡಿತ, ಚತುರ್ವೇದ ಪಂಡಿತ ಈ ರೀತಿ ಎಲ್ಲ ಹೇಳ್ತಾರೆ. ಆಯಾ ಗ್ರಂಥಧಾರಣೆ ಮಾಡ್ಕೊಂಡು ಪಂಡಿತ ಅಂತ. ಆದ್ರೆ ಗೌಣ ಪಂಡಿತರವರು ಮುಂದೆ ನಿಜವಾದ ಪಂಡಿತರು ಆಗ್ಬೇಕು. ಪರಮಾರ್ಥ ಪಂಡಿತ ಇವನೇ. ಪಂಡ ಆತ್ಮವಿಷಯ ಬುದ್ಧಿ ಏಷಾಂತೆ. ಪಂಡ ಆತ್ಮವಿಷಯದ್ದಾದ ಬುದ್ಧಿ ತಿಳುವಳಿಕೆ. ಲಕ್ಷ್ಮಿ ಮಾಡ ಹಂಗೆ ಗೊತ್ತಾಗ ಎಲ್ಲೋ ಎಷ್ಟು ಕರ್ಮಾದು ಅಕರ್ಮಾದಿ ದರ್ಶಿ ಸಹ ಅಕರ್ಮಾದಿ ದರ್ಶನ ದೇವ ನಿಷ್ಕರ್ಮ ಸನ್ಯಾಸಿ ಜೀವನ ಮಾತಾಶ್ಚೇಷ್ಟ ಸನ್ನ ನ ಪ್ರವರ್ತತೆ. ಕರ್ಮಣಿ ನ ಪ್ರವರ್ತತೆ ಯದ್ಯಪಿ ಪ್ರಾಕ್ ಅವಿವೇಕದ ಪ್ರವೃತ್ತಃ. ಅವಿವೇಕದ ಅವಿವೇಕದಿಂದ ತೊಡಗಿಸೋದು, ವಿವೇಕದಿಂದ ಅಲ್ಲ. ಪ್ರಾಕ್ ವಿವೇಕದ ಅಂತ ಇದ್ದಾರೆ, ಜ್ಞಾನ ಉಂಟಾಗ ಮುಂಚೆ ಅಂತ. ಯಾವಾತನು ಅಂದ್ರೆ ಯಾವ ಜ್ಞಾನಿಯು, ಯಾರವನು ಕರ್ಮಾದಿಗಳು ಅಕರ್ಮವನ್ನು ಕಂಡುಕೊಂಡವನು, ಕರ್ಮರಹಿತವಾದ ಆತ್ಮಸ್ವರೂಪವನ್ನು ಗುರುತಿಸಿಕೊಂಡವನು ಅಂತ ಅರ್ಥ. ಕರ್ಮ ಅವನು ಆ ಅಕರ್ಮಾದಿಗಳನ್ನು ಕಂಡವನಾದ್ದರಿಂದಲೇ, ಕರ್ಮರಹಿತವಾದ ಸ್ವರೂಪವನ್ನು ಗುರುತಿಸಿಕೊಂಡದ್ರಿಂದಲೇ, ಆ ಕಾರಣದಿಂದೇನೆಯೇ ಅವನು ನಿಷ್ಕರ್ಮ ಆಗ್ತಾನೆ, ಕರ್ಮರಹಿತನಾದವನಾಗ್ತಾನೆ. ಅವನನ್ನೇ ಸನ್ಯಾಸಿ ಎಂಬುದಾಗಿ ಹೇಳ್ತಾರೆ. ನೀ ಎರಡು ಸರ್ಗ ಚೆನ್ನಾಗಿ ನಿಶ್ಚಯದಿಂದ ಎಲ್ಲವನ್ನು ಬಿಟ್ಟವನು. ಅವನು ಹೇಗಿರ್ತಾನೆ ಹಾಗಾದ್ರೆ, ಜೀವನ ಮಾತಾಡ್ಸ ಚೇಷ್ಟ ಸನ್. ಬದುಕೊಂಡ್ರೆ ಎಷ್ಟು ಚೇಷ್ಟ ಅಷ್ಟೆಷ್ಟು ಮಾಡ್ತಾ ಇರ್ತಾನೆ. ಜಾಸ್ತಿ ಚೇಷ್ಟ ಏನು ಮಾಡ್ತಿರಲ್ಲ. ಬದುಕೊಂಡ್ರೆ ಎಷ್ಟು ಚೇಷ್ಟ ಅಷ್ಟನ್ನು ಮಾತ್ರ ಮಾಡ್ತಿದ್ದು ಅವನು ಕರ್ಮಣಿ ನ ಪ್ರವರ್ತತೆ. 182. ಅರ್ಥ ಆ ಮಾತ್ರ ಸ್ಪರ್ಧೆ ಏನ್ ಹೇಳ್ತೆ ಗೊತ್ತಾ, ತದ್ವ್ಯತಿರಿಕ್ತವಾದ ಇಂದ್ರಿಯ ಸುಖಕ್ಕಾಗಿ ಏನು ಚೇಷ್ಟೆ ಮಾಡಲ್ಲ. ಅಲ್ಲೂ ಅವನ್ ಕರ್ತೃತ್ವ ಬುದ್ಧಿನ ಜೀವನ ಮಾತ್ರ ಚೇಷ್ಟೆ ಮಾಡಲ್ಲ. ಅದೊಂದು ರೀತಿ ಭೂಯೋಭ್ಯಾಸ. ಜ್ಞಾನ ಪೂರ್ವದಲ್ಲಿ ಏನೋ ಒಂದು ಇಟ್ಕೊಂಡಿದ್ದಲ್ಲ, ಭಿಕ್ಷಾಟನೆ ಇಟ್ಕೊಂಡಿದ್ದ, ಹೆಸರಿಗಾಗಿ ಏನೋ ಒಂದು ಮಾಡ್ತಿದ್ನಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾನೆ. ಅದು ಆಚರಣೆ ಮಾಡ್ಬೇಕು. ಅರ್ಥ ಜೀವನ ಬದುಕೋದಕ್ಕೆ ಎಷ್ಟೋ ಅಷ್ಟೇ ಅರ್ಥ ಅಂದ್ರೆ ಪ್ರಯೋಜನ. ಆ ಚೇಷ್ಟೆಯು ಉಳ್ಳವನಾಗಿ. ಚೇಷ್ಟಾ ಶಬ್ದ ಸ್ತ್ರೀಲಿಂಗ,
ಆದ್ರೆ ಇಲ್ಲಿ ಬಹುರಿ ಆಗಿದೆ. ಮಾತಾರ್ಥ ಚೇಷ್ಟಾ ಯಸ್ಯ ಸಹ ಚೇಷ್ಟ ಬಿಡುತ್ತೆ. ಆ ಚೇಷ್ಟೆ ಉಳ್ಳವನಾಗಿದ್ದುಕೊಂಡು ಕರ್ಮಣಿ ನ ಪ್ರವರ್ತದೆ. ಅಷ್ಟೇ ಚೇಷ್ಟೆ ಉಳಿಸ್ಕೊಂಡು ಬಾಕಿ ಕರ್ಮದಲ್ಲಿ ಅಂದ್ರೆ ಪುಣ್ಯಕ್ಕಾಗಿ ಕೆಲಸ ಮಾಡಲ್ಲ, ದುಡ್ಡಿಗಾಗಿ ಮಾಡಲ್ಲ, ಅದು ಲೌಕಿಕವಾದ ಯಾವುದೇ ದೃಷ್ಟಾದೃಷ್ಟ ಪ್ರಯೋಜನಕ್ಕೂ ಮಾಡಲ್ಲ. ಬದುಕು ಒಂದೇ ಚೇಷ್ಟೆ. ಅವನು ಲೋಕಸಂಗ್ರಹಕ್ಕಾಗಿ ಮಾಡೋದಾದ್ರೆ ಅವನು ಇದರಂತೆ ಗೃಹಸ್ಥಾಗಿ ಮುಂದುವರಿಸ್ತಾನೆ. ಇಲ್ಲ ನಿವೃತ್ತಿ ಸಮಯ ಆದ್ರೆ ಜೀವನ ಮಾತ್ರ ಅಷ್ಟೇ ಇರ್ತಾನೆ. ತತ್ವಜ್ಞಾನ ಕೊಡ್ತಲ್ಲ, ಚಿತ್ತಶುದ್ಧಿ ಕೊಡ್ತಾರೆ. ತತ್ವಜ್ಞಾನ ಮಾಡಿದ್ರೆ ಲೋಕಸಂಗ್ರಹ ಬಲ. ಅಲ್ಲ, ಲೋಕಸಂಗ್ರಹವೇ ಫಲ ಅದಕ್ಕೆ. ಅದು ಅವ್ರನ್ನ ಯಾರು ಸೇವೆ ಮಾಡ್ತಾರೋ ಆ ಫಲ ತಗೊಳ್ತಾರೆ. ತಸ್ಯ ಪುತ್ರಾಃ ದಾಯಾಯಂತಿ ಸುಹೃದಸ್ಸಾಧು ಕೃತ್ಯಾಂ ದಿಶಂತಃ ಪಾಪ ಕೃತ್ಯಾಂ. ತಸ್ಯ ಪುತ್ರಾಃ ಮಕ್ಕಳು ಅವನ ಆಸ್ತಿ ತಗೊಂಡ್ಬಿಡ್ತಾರೆ. ಅವನೇನು ಪುಣ್ಯಕ್ರಮ ಮಾಡ್ತಿರ್ತಾನೆ, ಆ ಪುಣ್ಯಕ್ರಮವನ್ನು ಸೇವೆ ಮಾಡೋ ತಗೊಂಡ್ಬಿಡ್ತಾರೆ. ಇನ್ನು ಬೈಯೋರು ಅನ್ನೋರು ಅವ್ನು ಪಾಪ ತಗೊಂಡ್ಬಿಡ್ತಾರೆ. ಹಾಗಾಗಿ ಅವನು ಬ್ಯಾಲೆನ್ಸ್ ನಿಲ್ಲ ಬಿಡುತ್ತೆ. ಬ್ಯಾಲೆನ್ಸ್ ನಿಲ್ಲ ಬಿಟ್ರೆ ಅವನು ಮತ್ತೆ ಹುಟ್ಟಲ್ಲ. ಅಲ್ವಾ? ಅಕಸ್ಮಾತ್ ಯಾರು ಸೇವೆನೂ ಮಾಡ್ಲಿಲ್ಲ, ಅಕಸ್ಮಾತ್ ಯಾರು ಸೇವೆ ಮಾಡ್ಲಿ, ಯಾರು ಬೈಲಿಲ್ಲ ಅಂದ್ರೆ ಬಿಡೋದಿಷ್ಟೇ ಕೆಲಸ. ಇವನು ಬಿಟ್ಟು ಬಿಡ್ತಾನೆ, ತಗೊಳ್ಳೋದು ಬಿಡ ಅವ್ರದಷ್ಟೇ. ಹಾನು ಉಪಾಧಿ ಶಬ್ದಶೇಷತ್ತ ಕುಶಾಚ್ಛಂದಸ್ತ್ಯುಪಗಾನವ ತದುಕ್ತಂ. ಹಾನು ಬಿಡೋದ್ರಲ್ಲಿ ಸ್ವಾತಂತ್ರ್ಯ ಹೊರತು ತಗೊಳಿಸುವ ಸ್ವಾತಂತ್ರ್ಯ ಇಲ್ಲ. ತಕೊಳ್ಳೋದಂತ ಅನ್ನೋಕ್ಕಾಗಲ್ಲ. ತಗೊಳ್ಳೋದು ಬಿಡೋದು ತೆಗೆದುಕೊಳ್ಳುವವರು ಇಷ್ಟ. ಬಿಟ್ಟು ಬಿಡ್ತಾನೆ ಅವನು. ಅಶ್ವಯೋರೋಮಾಣಿ ವಿಹೂಯ ಪಾಪಂ ರಾಹೋಜ ಮುಖಾತ್ ಉಮಿಚ್ಯ ಧೂತ್ವಾ ಕೃತಾಕೃತೆ ಪುಣ್ಯಪಾಪೆ ಧೂತ್ವಾ ಕೃತಾಕೃತಃ ಬ್ರಹ್ಮಲೋಕ ಸಂಭವಿತಾಸ್ಮಿ ಧಾರ ವಿದ್ಯೆಯಲ್ಲಿ ಬರೋದು ಒಂದು ವಾಕ್ಯ. ಜೀವನ ಮಾತ್ರಾರ್ಥ ಬದುಕೊಂಡು ಎಷ್ಟು ಬೇಕೋ ಅಷ್ಟು ಚೇಷ್ಟೆಯನ್ನು ಮಾಡುತ್ತಿದ್ದು, ಇನ್ನು ಕರ್ಮದಲ್ಲಿ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮದಲ್ಲಾಗ ಲೌಕಿಕ ಕರ್ಮದಲ್ಲಿ ತೊಡಗೋದಿಲ್ಲ. ಯದ್ಯಪಿ ವಿವೇಕದಪ್ಪ ಜ್ಞಾನ ಉಂಟಾದ ಮುಂಚೆ ತೊಡಗಿದವನಾಗಿದ್ರೂ ಕೂಡ ಜ್ಞಾನ ಆದ್ಮೇಲೆ ತೊಡಗೋದಿಲ್ಲ. ಈಗ ಲೋಕದಲ್ಲಿ ಗೊತ್ತಿಲ್ಲದೆ ಏನೋ ಮಾಡ್ತಿರ್ತಾನಪ್ಪ, ಗೊತ್ತಾದ್ಮೇಲೆ ಅದನ್ನು ಮಾಡ್ತಾನ. ಗೊತ್ತಿಲ್ಲದೆ ಮಾಡೋದಕ್ಕೂ ಗೊತ್ತಾಗದೆ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ? ಏನೋ ಒಣಗ ಚೇಷ್ಟೆ ಕೀಟ್ಲೆ ಮಾಡ್ತಿರ್ತಾನೆ ಗೊತ್ತಿದ್ದರೆ. ಆಮೇಲೆ ಮಾಡಬಾರ್ದು, ಮಾಡೋದಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಮಾಡ್ತಾನ. ಮಾಡಕೋಗಲ್ಲ ಅವನು. ಯಾವುದೇ ಕೆಲಸವನ್ನು ಅಷ್ಟೇ ಅಜ್ಞಾನದಿಂದ ಮಾಡ್ತಾ ಇದ್ರೆ ಅದನ್ನ ಜ್ಞಾನ ಆದ್ಮೇಲೆ ಮತ್ತೆ ಮಾಡಕ್ ಹೋಗಲ್ಲ ಅದನ್ನ. ಅದು ಯದ್ಯಪಿ ಪ್ರಾಗ್ ವಿವೇಕದ ಅಂದ್ರು, ಯದ್ಯಪಿ ಅವಿವೇಕದ ಪ್ರವೃತ್ತ ಅಂತ ಅಷ್ಟೇ. ಪ್ರಾಕ್ ಇಡೇ ಹೋದ್ರೆ ಅವಿವೇಕದಿಂದ ತೊಡಗಿದ್ರು ತೊಡಗಲ್ಲ, ವಿವೇಕದ ಪ್ರಾಕ್ ತೊಡಗಿದ್ರು ತೊಡಗಲ್ಲ. ಪ್ರಾಕ್ ಶಬ್ದ ಇಟ್ಕೊಂಡ್ರೆ ವಿವೇಕದ ಹಾಕೋಬೇಕು. ಪ್ರಾಕ್ ಶಬ್ದ ತೆಗೆದ್ರೆ ಯದ್ಯಪಿ ಅವಿವೇಕದ ಪ್ರವೃತ್ತ. ಹೌದು, ಪ್ರಾಕ್ ಅವ್ಯಯ. ಎಷ್ಟು ಪ್ರಾರಬ್ಧ ಕರ್ಮ ಸಣ್ಣ ಉತ್ತರ ಕಾಲಂ ಉತ್ಪನ್ನ ಆತ್ಮಸಮ್ಯಕ್ ದರ್ಶನ ಸ್ಯಾತ್ ಸಹ ಸರ್ವಕರ್ಮಣಿ ಪ್ರಯೋಜನ ಅಪಶ್ಯನ್ ಸಸಾಧನಂ ಕರ್ಮ ಪರಿತ್ಯಜತ್ಯೇವ. ಸ್ವಾಮಿಗಳು ಮಣ್ಣದ ಈ ವಾಕ್ಯ ಭಾಷೆಗಾಗಿ ಇಷ್ಟವಾದ್ದು ಅಂತ. ಬಲಮಟ್ಟಿಗೆ 199 ಜನ ತತ್ವಜ್ಞಾನ ಆದರೂ ಸನ್ಯಾಸ ಮಾಡಿ ಮಾಡ್ತಾರೆ, ಕಾಲಕ್ಕೆ ಬಿಡ್ತಾರೆ. ಕುತಶ್ಚ ನಿಮಿತ್ತ ಪರಿತ್ಯಾಗ ಸಂಭವ ಮುಂದೆ ಇನ್ನೇನೋ ಏನು ಚಿಕ್ಕ ವಯಸ್ಸು ಮದುವೆ ಆಗ್ಬಿಟ್ಟಿದಪ್ಪ, ಇನ್ನು ಹೆಂಡತಿ ಚಿಕ್ಕ ವಯಸ್ಸು, ಮಕ್ಕಳು ಚಿಕ್ಕ ವಯಸ್ಸು, ಅದು ಅವನಿಂದ ಏನೋ ಒಂದು ಧರ್ಮ ಪ್ರಯೋಜನ ಆಗ್ತಾ ಇದೆ ಸಮಾಜಕ್ಕೆ. ವೇದಾಧ್ಯಯನ ಸಂಪನ್ನ, ಶಾಸ್ತ್ರಾಧ್ಯಯನ ಸಂಪನ್ನ, ಪಾಠ ಮಾಡ್ತಿದ್ದ. ಅವನಿಗೆ ಬಿಟ್ಟದ್ರಲ್ಲೂ ಏನೂ ಆಗ್ಬೇಕಾಗಿಲ್ಲ, ಸನ್ಯಾಸ ಮಾಡಿದ್ರು ಏನಾಗ್ಬೇಕಾಗಿಲ್ಲ, ಮುಂದುವರಿಸಬಹುದು. ಆದ್ರೆ ಅದು ಸ್ವಾಭಾವಿಕವಾದದ್ದಾದ್ರಿಂದ ವಿದ್ಯಾವತ್ ಪುರುಷ ಧರ್ಮ ಸನ್ಯಾಸ ಅಂತಾದ್ರಿಂದ ಅದನ್ನು ಬಲಮಟ್ಟಿಗೆ ಆಶ್ರಯಿಸ್ಕೊಳ್ತಾನೆ. ಮುಂದುವರಿಸೋದು ಉಂಟು ಅಂತ. ಎಷ್ಟು ಯಾವನಾದರೋ ಯಾವನೋಡು ಯಾವ ಜ್ಞಾನಿ ಆದೋ ಅಂತ ಅರ್ಥ ಆಯ್ತು. ಜ್ಞಾನಿದೇ ವಿಶೇಷ. ಪ್ರಾರಬ್ಧ ಕರ್ಮ ಸನ್ ಪ್ರಾರಬ್ಧಂ ಕರ್ಮ ಯಸ್ಯ ಸಹ ಪ್ರಾರಬ್ಧ ಕರ್ಮ. ಇದು ಒರೆಸ್ಕೊ ಕರ್ಮನಾದವನಾಗಿದ್ದು ಅಂದ್ರೆ ಪ್ರಾರಬ್ಧ ಕರ್ಮ ಇನ್ನೂ ಉಳಿದಿದ್ದಾಗಿದ್ದು ಉತ್ತರ ಕಾಲ ಮುಂದಿನ ಜ್ಞಾನೋತ್ತರ ಕಾಲ ಅರ್ಥ.
ಹಿಂದೆ ಜ್ಞಾನಾಪದ ಕರ್ಮವನ್ನು ಆರಂಭ ಮಾಡಿದ್ದಾನೆ. ಓ ಜನ್ಮಾಂತ ಮಾಡಿದ ಪ್ರಾರಬ್ಧ ಕರ್ಮ ಅಲ್ಲ, ಶುರು ಮಾಡಿದ್ದಾನೆ. ಉತ್ತರ ಕಾಲము ತತ್ವಜ್ಞಾನೋತ್ತರ ಕಾಲಂ. ಮುಂದಿನ ಕಾಲದಲ್ಲಿ ಉತ್ಪನ್ನ ಆತ್ಮ ಸಮ್ಯಕ್ ದರ್ಶನ, ಉತ್ಪನ್ನಂ ಆತ್ಮ ಸಮ್ಯಕ್ ದರ್ಶನಂ ಯಸ್ಯ, ಉಂಟಾದ ಆತ್ಮಜ್ಞಾನ ಉಳ್ಳವನು ಅಂತ. ಅಂದ್ರೆ ಗೃಹಸ್ಥ ಬಿಟ್ಟ ಅಗ್ನಿಹೋತ್ರ ಮಾಡ್ತಾ ಇದ್ದ, ನಿಷ್ಕಾಮ ಬುದ್ಧಿಯಿಂದ ಮಾಡ್ತಿದ್ದ, ವೇದಾಂತ ಚಿಂತನೆ ಮಾಡ್ತಿದ್ದ, ಅಷ್ಟೇ ಮಾಡಿದ್ದಾರೆ. ಹಿಂದಿನ ಬಂದು ಮಾಡಿಲ್ಲ, ಇಲ್ಲಿ ಹಾಗೆ ಮಾಡಿಲ್ಲ ಭಾಷೆಗಳು. ಯಾಕೆಂದ್ರೆ ಉತ್ತರ ಕಾಲ ಇಲ್ಲ, ಮುಂದಿನ ಕಾಲದ ಆತ್ಮಜ್ಞಾನವಾಗದೆ ಮಾಡಿದ್ರಿಂದ ಕರ್ಮ ಮಾಡೋ ಶುರು ಮಾಡಿದ್ದಾನೆ. ಅಂದ್ರೆ ಅವಿವೇಕದಿಂದ ಗೃಹಸ್ಥ ಆಗ್ಬಿಟ್ಟ, ಗೃಹಸ್ಥ ಆಗ್ಬಿಟ್ಟು ಅಗ್ನಿಹೋತ್ರ ಆದ್ಮೇಲೆ ಇಟ್ಬಿಟ್ಟ. ಅದು ಇಟ್ಬಿಟ್ಟು ಅಗ್ನಿಹೋತ್ರ ಆದ್ಮೇಲೆ ನಡೆಸ್ತಾ ಇದ್ದಾನೆ. ಜೊತೆ ಪ್ಯಾರಲ್ ಆಗಿ ತತ್ವ ಚಿಂತನೆ ಮಾಡ್ತಿದ್ದಾನೆ, ವೇದಾಂತ ವಿಚಾರ ಮಾಡ್ತಿದ್ದಾನೆ. ಅವನು ಔಟ್ ಹೌಸ್ ಮಾಡ್ಕೊಂಡು ಹಿಂಗ ರೂಮ್ ಮಾಡ್ಕೊಂಡು ಅಲ್ಲಿ ವಿಚಾರ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ಬಿಟ್ಟು ಅಲ್ಲಿ ಯಾವತ್ತೂ ಅವನಿಗೆ ನಾಶ ಆಗ್ಬಿಡ್ತು. ಅಲ್ಲ, ಉಪಾಸನ ಏನೋ ಮಾಡ್ತಿರ್ತಾನೆ, ಏನೋ ಒಂದು ಇರುತ್ತೆ, ಒಂದು ಉಪಾಸನ ಮಾಡುವ ಇನ್ನೊಂದು ಇರುತ್ತೆ, ಇಲ್ಲ ಮಕ್ಳಿಗೆ ದೇವ್ರ ತಂದ್ಕೊಡೋದು ಮಾಡೋದು ಮಾಡ್ತಿರ್ತಾನೆ, ಏನೋ ಮಾಡ್ತಿರ್ತಾರೆ, ಏನೋ ಇರುತ್ತೆ. ಸಮಥಿಂಗ್ ಮಹತಿ ಹುಟ್ಟಿಲ್ಲ ಅಂತ ಹೇಳಿ ಹೋಗ್ಬೇಕಲ್ಲ ಆಸ್ಪತ್ರೆಗೆ. ಗೃಹಸ್ಥನಾಗ್ಬಿಟ್ಟಿದ್ದಾನೆ, ಅಗ್ನಿಹೋತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ವೇದಾಂತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ಗುರು ಸರಿಯಾದ ಸದ್ಗುರುನ ಆಶ್ರಯಿಸ್ಕೊಂಡಿದ್ದಾನೆ. ಅವನ ಅನುಭವಕ್ಕೆ ಹೊಂದಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೂ ಇದ್ದಾನೆ. ದಿನ ಏಕಾಂತ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ ಧ್ಯಾನ ಯೋಗವಾಗಿ. ಗುರುಗಳೇ ಒಂದ್ ಸಾರಿ ಕ್ವೆಶನ್ ಕೇಳ್ಬೋದು. ಇದು ಈ ವರ್ಸ್ 19 ಅಲ್ಲಿ, ಶ್ಲೋಕ 19 ಅಲ್ಲಿ ಇದು ಸನ್ಯಾಸಿ ಯಾರ್ ಕೆಲ್ಸ ನಿವೃತ್ತಿ ಮಾರ್ಗದಲ್ಲಿ ಇರ್ತಾರೆ ಅವ್ರ ಬಗ್ಗೆ ಮಾತ್ರನಾ ಇದು? ಹಂಗ ಅರ್ಥ ಮಾಡ್ಕೋಬೇಕಾ ಇದನ್ನ? ಜ್ಞಾನಿಗಳಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇರೋ ಜ್ಞಾನಿಗಳು ಉಂಟು. ಅಯ್ಯೋ ಅದ್ನೊತ್ತಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಸನ್ಯಾಸಿ ಆಗೋದು ಉಂಟು. ಸೊ ಇಲ್ಲಿ ಅಕರ್ಮ ಇನ್ ಕರ್ಮ, ಕರ್ಮ ಇನ್ ಅಕರ್ಮ ಆ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರಾ? ಅಲ್ಲ, ಆ ಪ್ರಕಾರ ತತ್ವನ ಕಂಡುಕೊಂಡವನು ಅಂತ. ಕರ್ಮಾದಿಗಳು ಅಕರ್ಮವನ್ನು ಕಂಡುಕೊಳ್ಳೋದ್ರ ಮೂಲಕ ಆತ್ಮವನ್ನು ಗೊತ್ತು ಮಾಡ್ಕೊಂಡವನು ಅಂತ ಅರ್ಥ. ಕರ್ಮ ಅದು ಅಕರ್ಮ ದರ್ಶಿ ಅಂದ್ರೆ ಕರ್ಮ ಅಕರ್ಮ ವಿಕರ್ಮಗಳಲ್ಲಿ ಆತ್ಮನ ಮಾತ್ರ ಯಾವ ಕ್ರಿಯೆಗೂ ಸಂಬಂಧಪಟ್ಟವನಲ್ಲ. ಆತ್ಮನಿಗೆ ಯಾವ ಕ್ರಿಯೆಯೂ ಇಲ್ಲ. ದೇಹದ ವ್ಯಾಪಾರ ಸುಮ್ಮನಿದ್ದ ಮಾತಕ್ಕೆ ಅಕ್ರಿಯೆ ಅಲ್ಲ, ಅದು ಒಂದು ಕ್ರಿಯೆಯೇ ಅಂತ ಹೇಳಿ ಈ ರೀತಿ ಕಂಡುಕೊಂಡವನು ಅವನು ಗೃಹಸ್ಥನಾಗೇ ಕರ್ಮ ಮಾಡ್ತಾ ಇದ್ದೆ, ಲೋಕಸಂಗ್ರಹ ಮಾಡ್ತಿರ್ತಾನೆ. ಇಲ್ಲ ಬಿಟ್ಟ ಅವನು ಶೈಲ ಸ್ಥಿತಿ ಮಾತ್ರ ಕಷ್ಟಕ್ಕೆ ಕಾಯ್ತಾ ಇದ್ದಾನೆ. ಪ್ರಾರಬ್ಧ ಮುಗಿಯೋದನ್ನ ಕಾಲಮೇವ ಪ್ರತೀಕ್ಷೇತ ನಿರ್ದೇಶಂ ಭಸಕೋಯಿತ ಅಂತ ಹೇಳಿ ಸಂಬಳದ ಆಳು 1ನೇ ತಾರೀಕು ಕಾಯುವ ಹಾಗೇನೆ ಪ್ರಾರಬ್ಧ ಮುಗಿಯೋದನ್ನ ನೋಡ್ತಾ ಇರ್ತಾನೆ. ಅವನಿಗೆ ಕಷ್ಟ ಅಲ್ಲ, ಶೈಲಾದಿಗೆ ಕ್ಲೇಶ ಏನು ಚಿಂತೆ ಇಲ್ಲ, ಇರ್ತಾನೆ ಸುಮ್ಮನೆ. ಹಾಗಾಗಿ ಇವಾಗ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಇನ್ನು ಕರ್ಮಾದಿಗಳ ಅಕರ್ಮವನ್ನು ಕಂಡ್ಕೊಂಡು ಅದನ್ನು ಕಂಡ್ಕೊಂಡದ್ರಿಂದಲೇ ಜೀವನ ಮಾತ್ರ ಚೇಷ್ಟೆ ಮಾಡ್ಕೊಂಡಿದ್ದು, ಕರ್ಮದಲ್ಲಿ ತೊಡಗೋದಿಲ್ಲ. ಇನ್ನು ವಿವೇಕದಿಂದ ಮುಂಚೆ ತೊಡಗೋದಿಲ್ಲ. ಇನ್ನು ತೊಡಗ್ಬಿಟ್ಟಿದ್ದಾನೆಪ್ಪ, ಗೃಹಸ್ಥನಾಗಿದ್ದಾನೆ, ಅಗ್ನಿಹೋತ್ರ ಇಟ್ಕೊಂಡಿದ್ದಾನೆ, ವೇದಾಂತ ಚಿಂತನೆ ಮಾಡ್ತಿದ್ದಾನೆ, ಏಕಾಂತದಲ್ಲಿ ಧ್ಯಾನ ಯೋಗವನ್ನು ಮಾಡ್ತಾ ಇರ್ತಾನೆ. ಮಧ್ಯದಲ್ಲಿ ಯಾವತ್ತೋ ತತ್ವಜ್ಞಾನ ಅವನಿಗೆ ಆಯ್ತು. ಆದ್ರಿಂದ ಉತ್ಪನ್ನಾತ್ಮ ನಾನು ಅಹಮಸ್ತಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಜ್ಞಾನವಾಯಿತು ಅಂತ ಆದ್ರೆ ಅವನು ಸಸಾಧನ ಕರ್ಮ ಪರಿತ್ಯಜತ್ಯವ ಅಂದ್ರು. ಯಾವ ಕರ್ಮದಲ್ಲೂ ಪ್ರಯೋಜನವನ್ನು ಕಾಣದೆ ಕರ್ಮಕ್ಕೆ ಸಾಧನ ಶಿಖಾ ಯಜ್ಞೋಪವೀತ ಮತ್ತೆ ಆಶ್ರಮ ಲಿಂಗಗಳು, ಬಿಳಿ ಬಟ್ಟೆ ಆಗಲಿ ಕಚ್ಚೆ ಪಂಚೆ ಆಗಲಿ ಯಾವಲಿ ಎಲ್ಲವನ್ನು ಬಿಟ್ಟೇ ಬಿಡ್ತಾನೆ. ಸಾಧನ ಸಹಿತ ಕರ್ಮ ಬಿಟ್ಟು ಸನ್ಯಾಸಿಯಾಗಿರ್ತಾನೆ. ಒಂದ್ಸತಿ ಜ್ಞಾನ ಅಂತ ಆದ್ಮೇಲೆ ಮಾಡೋದು ಬಿಡೋದು ಮಾಡೋನ್ ನಾನಲ್ಲ ಅಂತ ಆದ್ಮೇಲೆ ಅದ್ರಲ್ಲಿ ಏನು ಭೇದ ಇಲ್ಲ ಅಲ್ವಾ? ಭೇದ ಇಲ್ಲ, ಆದ್ರೆ ಅವನು ಅಸಂಭಿನ್ನ ಮರ್ಯಾದ ಅಂತ ಒಪ್ಪಿಟ್ಟಿದ್ದಾರೆ. ಶಾಸ್ತ್ರದ ಒಂದು ಚೌಕಟ್ಟನ್ನು ಮುರಿಯಲ್ಲ ಅವನು. ತಾನು ಗೃಹಸ್ಥನಾಗಿಯೇ ಇದ್ರೆ ಆ ಆಶ್ರಮ ಮಾಡ್ಕೊಂಡು ಹೋಗ್ತಾನೆ. ಬೇಡ ಬಿಡೋದಕ್ಕೆ ಶಾಸ್ತ್ರ ಹೇಳ್ಕೊಟ್ಟ ಮಾರ್ಗ ಇದೆಯಲ್ಲ, ಅದನ್ನ ಅವನು ಬಿಡಿಸ್ಕೊಂಡು ಅದರಂತೆ ಸನ್ಯಾಸಿಯಾಗಿರ್ತಾನೆ. ಅವನಿಗೆ ಮಾಡಿದ್ರಿಂದಲೂ ಲಾಭ ಇಲ್ಲ ನಷ್ಟ ಇಲ್ಲ, ಬಿಟ್ಟದ್ರಿಂದಲೂ ಲಾಭ ಇಲ್ಲ ನಷ್ಟ ಇಲ್ಲ. ಆದ್ರೆ ಅದು ಸಹಜ. ಅದು ಅವಿದ್ಯಾವತ್ ಪುರುಷ ಸನ್ಯಾಸ ಅನ್ನೋದು ಆತ್ಮ ಸ್ವಭಾವ ಆದ್ರಿಂದ ಆತ್ಮ ಸ್ವಭಾವ ತಕ್ಕಂತಹ ಸ್ವಭಾವವನ್ನೇ ಅವನು ಬೆಳೆಸ್ಕೊಳ್ತಾನೆ. ಅವನು ನಿವೃತ್ತಿ ಮಾರ್ಗದಲ್ಲೇ ಇರ್ತಾನೆ. ಈ ಜ್ಞಾನಿ ಬಗ್ಗೆ ಏನೇನ್ ಹೇಳಿದ್ರು ಅದು ನಾವು ಹೇಳ್ತಾ ಇರೋದಷ್ಟೇ. ಜ್ಞಾನಿಗೆ ಅದರದ್ದು ಏನು ಇಲ್ವೇ ಇಲ್ಲ. ಅಕರ್ಮ ಆತ್ಮ ಸ್ವಭಾವದಲ್ಲಿ ಇದ್ಮೇಲೆ ಅವನಿಗೆ ಹೌದು, ಅವನಿಗೆ ಏನಿಲ್ಲ. ಇವಾಗ ಶಾಸ್ತ್ರಾರ್ಥ ಚರ್ಚೆ ಮಾಡ್ತಿರೋದೇ ಹೊರತು ವ್ಯಕ್ತಿ ಚರ್ಚೆ ಮಾಡ್ತಾ ಇರೋದಲ್ಲ. ಶಾಸ್ತ್ರಾರ್ಥದಂತೆ ಅವನು ಯಾವ ರೀತಿ ಇರ್ತಾನೆ ಕೇಳಿದ್ರೆ ಅವನು ಕರ್ಮ ಮಾಡುತ್ತಿದ್ರು, ಲೋಕಸಂಗ ಕರ್ಮ ಮಾಡ್ತಿರ್ತಾನೆ. ಅದು ಬಿಟ್ರೆ ಸನ್ಯಾಸಿಯಾಗಿ ನಿವೃತ್ತಿ ಮಾರ್ಗದಲ್ಲಿರ್ತಾನೆ. ಬಲಮಟ್ಟಿಗೆ ಬಿಟ್ಟೇ ಇರ್ತಾನೆ ಅಂತ ಭಾಷ್ಯಕಾರ ಒತ್ಕೊಡ್ತಾ ಇದ್ದಾರೆ. ಅದು ಅವನಿಗೆ ಅದು ಅವನ ಒಂದು ತತ್ವಾನುಸಂಗ ಇದಕ್ಕಾಗಲಿ ಸೌಭಾಗ್ಯ ಅನುಕೂಲ. ಅದು ಆ ಸನ್ಯಾಸ ಆಶ್ರಮ ಅನ್ನೋದು ಅವನ ಜ್ಞಾನಕ್ಕೆ ಅನುಕೂಲವಾದ ನಡವಳಿಕೆ.
ಜ್ಞಾನ ಸನ್ಯಾಸ ಕರ್ಮ ಮಾಡೋದಕ್ಕೆ ಅವನಿಗೇನು ಕೊರತೆ ಆಗೋಲ್ಲ, ಅವನೇನು ಕೀಳಾಗೋದಿಲ್ಲ. ಶರೀರದ ಸ್ಥಿತಿ ಕಡೆಯಿಂದ ಅವನು ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಕಂಡುಕೊಂಡು ಅವನು ಸನ್ಯಾಸಿಯಲ್ಲಿ ಇರ್ತಾನೆ. ಅದು ವಿದ್ಯಾಪುರುಷ ಧರ್ಮ. ಅದು ಗೃಹಸ್ಥನಾಗಿರೋದಕ್ಕಿಂತ ಸನ್ಯಾಸಿ ಆಗಿರೋದು ಅವನ ಸ್ವಭಾವ. ಅಂದ್ರೆ ಜ್ಞಾನಿ ಶಾಸ್ತ್ರದ ತರ ಇರ್ತಾನೆ ಅನ್ನಕ್ಕಿಂತ ಜ್ಞಾನಿ ಇರೋದೇ ಶಾಸ್ತ್ರ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಅಲ್ವಾ ಗುರುಗಳೇ? ಅದೇನಾಗುತ್ತೆ ಗೊತ್ತಾ, ಅವ ಶಾಸ್ತ್ರ ಅನ್ನೋ ಇದೇ ಇಲ್ಲ ಆಗ್ಬಿಡುತ್ತೆ. ಎಲ್ಲರಿಗೂ ಒಟ್ಟಿಗೆ ಒಂದು ಶಾಸ್ತ್ರ ಇಲ್ಲ ಅಂತ ಆಗ್ಬಿಡುತ್ತೆ. ಒಬ್ಬೊಬ್ಬ ಜ್ಞಾನಿಗಳು ಒಂದೊಂದ್ ತರ ಇರುವಾಗ ಮುಮುಕ್ಷು ಯಾರನ್ನ ಫಾಲೋ ಮಾಡ್ಬೇಕು ಗೊತ್ತಾಗಲ್ಲ. ಮುಮುಕ್ಷುಗಳಿಗೆ ನಾನ್ ಜ್ಞಾನಿ ಅನ್ಕೊಂಡ್ಬಿಟ್ಟು ಅವ್ರವ್ರದೇ ಶಾಸ್ತ್ರ ಇದಾಗಿದ್ಬಿಟ್ರೆ ಯಾರನ್ನ ಫಾಲೋ ಮಾಡ್ಬೇಕು ಮುಮುಕ್ಷುಗಳು? ಅದು ಇದಾಗತ್ತೆ, ಕಾಂಪ್ಲಿಕೇಟ್ ಆಗತ್ತೆ, ಮತ್ತೆ ಕಾನ್ಫ್ಯೂಸ್ ಆಗತ್ತೆ. ಹಾಗಾಗಿ ಶಾಸ್ತ್ರ ಅನ್ನೋದು ಒಂದು ಫಿಕ್ಸ್. ಅದು ನಿವೃತ್ತಿ ಧರ್ಮದಲ್ಲಿರೋರು ಸನ್ಯಾಸಿಗಳು ಅಂದ್ರೆ ಜ್ಞಾನಿಯು ಆ ಸನ್ಯಾಸ ಧರ್ಮ ಇರ್ತಾನೆ, ಪ್ರವೃತ್ತಿ ಧರ್ಮದಲ್ಲಿರೋರು ಅಜ್ಞಾನಿಗಳು ಗೃಹಸ್ಥನು ಹಾಗೆ ಇರ್ತಾನೆ. ಜ್ಞಾನಿಯು ಇದ್ರಲ್ಲಿ ಇದ್ದ ಅಂತಂದ್ರೆ ಆ ತತ್ವಜ್ಞಾನ ಪಡ್ಕೊಂಡು ಲೋಕ ಸಂಗ್ರಹಕ್ಕಾಗಿದ್ದ ಅಂತ ಸಮಾಧಾನ ಮಾಡ್ಕೊಳ್ಳಿ. ಬಲಮಟ್ಟಿಗೆ ಅವನು ನಿವೃತ್ತಿ ಧರ್ಮಲ್ಲೇ ಇರ್ತಾನೆ ಅಂತ ಅವನ ಇದನ್ನ ಅನುವಾದ ಮಾಡ್ತಿದ್ದಾರೆ. ಅದು ವಿಧಿಯಲ್ಲ ನಿವೃತ್ತಿ ಧರ್ಮ ಅವನಿಗೆ, ನಿವೃತ್ತಿ ಧರ್ಮ ಸಹಜ ಅವನಿಗೆ. ಹೌದು, ನೋಡೋರ್ ಕಡೆಯಿಂದ ಅದೇ ಬಲಮಟ್ಟಿಗೆ ಅವನು ತತ್ವಜ್ಞಾನ ಸನ್ಯಾಸ ಮಾಡ್ತಾನೆ ಭಾಷ್ಯಕಾರರು ಮಾಡ್ತಿದ್ದಾರೆ. ವಿದ್ಯಾವತ್ ಪುರುಷ ಧರ್ಮ ಅಂದ್ರಲ್ಲ, ಅದು ಆತ್ಮನ ಸ್ವಭಾವ ಅಸಂಗ. ಅವನು ಯಾವ ಕ್ರಿಯೆ ಮಾಡುವನೋ ಯಾವ್ದಕ್ಕೂ ಅಂಟ್ಕೊಂಡವನಲ್ಲ. ಆ ರೀತಿ ನೆಲೆ ನಿಂತ ಜ್ಞಾನಿಯು ಹಾಗೆ ಇರ್ತಾನೆ. ಹಾಗಾಗಿ ಶಾಸ್ತ್ರವೇ ಅಲ್ಲ ಅಂತ ಆಗೋ ಸ್ಥಿತಿನಲ್ಲಿ ಶಾಸ್ತ್ರ ಮಾಡ್ತಾನೆ ಅನ್ನೋದು ಅರ್ಥ ಇಲ್ಲ. ಮಾಡ್ಕೊಂಡೆ ಆಯ್ತು. ಕರ್ಮ ಸಾಧನ ಸಹಿತವಾದ ಕರ್ಮ ಯಾವ್ದೋ ಕರ್ಮಕ್ಕೆ ಸಾಧನ ಶಿಖಾಯಜ್ಞಾದಿಗಳು, ಆಶ್ರಮ ಲಿಂಗಗಳು, ಪತ್ನಿ ಆಗಲಿ, ವಿತ್ತ ಆಗಲಿ, ಮಕ್ಕಳಾಗಲಿ, ಶಿಖಾಯಜ್ಞಾಗಲಿ, ಕಚ್ಚೆ ಎಲ್ಲ ಕಿತ್ತಾಕ್ಬಿಡ್ತಾನೆ. ಅದು ಶಾಸ್ತ್ರ ತೋರಿಸ್ಕೊಟ್ಟ ಮಾರ್ಗ. ಅದು ಅದಕ್ಕೊಂದು ಯಾವ ಒಂದು ಪರಂಪರೆ. ನಮ್ಮ ಅಣ್ಣ ಇದನ್ನು ಒಪ್ಪಲ್ಲ. ಸಸಾಲಿಂಗ ಸುಮ್ಮನೆ ಬಿಟ್ರೆ ಆಯ್ತು, ಸುಮ್ಮನೆ ಬಿಡೋದು ಶಬ್ದಕ್ಕೆ ಅರ್ಥ. ಅದಕ್ಕೊಂದು ಪ್ರೊಸೀಜರ್ ಇಲ್ವಾ? ಏನು ಪ್ರೊಸೀಜರ್? ಬಿಡೋದಕ್ಕೇನು ಪ್ರೊಸೀಜರ್ ಅಂತ ನಮ್ಮ ಅಣ್ಣ. ಅಲ್ಲಪ್ಪ, ಸಾಂಪ್ರದಾಯಿಕ 108 ಇದೆ ಅಜಾತಕ್ಕೆ ಅಂತಾರೆ. ಅಲ್ಲಿ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಯಾರೋ ಇನ್ನು ಕಷಾಯ ಕಳ್ಕೊಂಡ್ರೆ ಕಷಾಯ ಬಟ್ಟೆ ಓಡೋದಿದೆಯಲ್ಲ, ಅದು ಸುಮ್ಮನೆ ಜೀವನಕ್ಕಾಗಿ ನಿಂತಾಗತ್ತೆ ಅಂತ. ಅವತ್ತಿನಿಂದಲೂ ಕಾಷಾಯ ಅನ್ನೋದು ಒಂದು ಲಿಂಗ ಇದೆ ಅಂತ ಗೊತ್ತಾಗತ್ತೆ. ಆಮೇಲೆ ಕಾಷಾಯ ಮೇಕೆ ಉಪದಿಶಂತಿ ಅಂತ ಇವರು ಹೇಳಿದ್ದಾರೆ. ಬೋಧನ್ಗಳು ಅವನ ಲೆಕ್ಕ ಇಲ್ಲ ಅಂತಾನೆ. ಆಮೇಲೆ ಅದು ವಿವರ್ಣ ವಾಸಾಹಾನಿಗೆ ಸಾಂಪ್ರದಾಯಿಕವಾಗಿ ಕಾಷಾಯ ವಸ್ತುವನ್ನೇ ಇಟ್ಕೊಂಡಿದ್ದಾರೆ. ಹಾಗೇನಿಲ್ಲ ಅಂತ ವಾದ ಮಾಡ್ತಾನೆ ನಮ್ಮ ಅಣ್ಣ. ಹೇಗಿರ್ಬೇಕು ಕೇಳಿದ್ರೆ ನಮ್ಮ ಅಣ್ಣ ಹತ್ರ. ಆಮೇಲೆ ನಮ್ಮ ಸ್ವಾಮಿಗಳು ನೀವು ಒಪ್ಪೋತಿಯೋ ಇಲ್ವೋ ಅಂದೆ. ನಮ್ಮ ಹಳೆ ಸ್ವಾಮಿಗಳು ಹೇಗಿದ್ರು ಅವ್ರು ಬಿಡು, ಅವ್ರ ತತ್ವಕ್ಕೆ ತಾನೇ ಅನುಸರಣೆ ಮಾಡ್ಬೇಕು ನಾವು. ಅವ್ರಂತೆ ನಿಮ್ಗೆ ಇರಕ್ಕಾಗತ್ತ? ಅಲ್ಲಪ್ಪ, ಅವ್ರಂತೆ ಇರಕ್ಕಾಗಲ್ಲ. ನೀವು ಬಿಲ್ಗೇಟ್ಸ್ ಅಂತ ಬದುಕಕ್ಕಾಗಲ್ಲ, ಸಾಯ್ಬೇಕಾ? ಬಿಲ್ಗೇಟ್ಸ್ ಅಂದ್ರೆ ಬದುಕಕ್ಕಾಗಲ್ಲಪ್ಪ, ಅಷ್ಟು ಐಶ್ವರ್ಯ ಇಲ್ಲ ಅಂದ್ರೆ ವಿಷಯ ತಿಳ್ಬೇಕು ನಾವು. ಅರ್ಥ ಇದೆ ಅದಕ್ಕೆ. ಸ್ವಾಮಿಗಳ ಮಟ್ಟನೇ ನಮ್ಗೆ ಎಷ್ಟು ಸಾಧ್ಯವೋ ಅನುಸರಣೆ ಮಾಡೋಕೆ ಸಾಧ್ಯ. ನೀವು ಬಿಳಿ ಬಟ್ಟೆ ಹೊಡಕ್ಕಾಗತ್ತೆ? ನಿಂಗೆ ಸನ್ಯಾಸ ಮಾಡಿ ಬಿಳಿ ಬಟ್ಟೆ ಹೊಡ್ತೀಯಾ? ಕಚ್ಚೆ ಬಟ್ಟೆ ಕಾಷಾಯದಲ್ಲಿ ವ್ಯತ್ಯಾಸ ಇರುತ್ತೇನೋ. ಕೆಲವೊಂದು ಡಾರ್ಕ್ ಇರುತ್ತೆ, ಕೆಲವೊಂದು ಲೈಟ್ ಇರುತ್ತೆ, ಕೆಲವೊಂದು ಕೆಂಪು ಇರುತ್ತೆ. ಅದು ನಾ ಇಲ್ಲ ಅನ್ನೋಲ್ಲ. ಅದೇ ಸನ್ಯಾಸಿ ಕಾಷಾಯ ಅನ್ನೋದನ್ನ ಒಂದ್ರೀತಿ ಎಲ್ಲರೂ ಕೂಡ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಪ್ಕೊಂಡ್ಬಂದಿದ್ದಾರೆ. ಅದೇನೋ ನಮ್ಮ ಮನಃಪ್ರಧಾನವಾದ ಧರ್ಮ ಹೇಳಿದಾರೆ, ಬಾಹ್ಯ ಪ್ರಧಾನ ಧರ್ಮ ಜಾಸ್ತಿ ಹೇಳಿಲ್ಲ. ಧರ್ಮಶಾಸ್ತ್ರದಲ್ಲಿ ಬಾಹ್ಯ ಪ್ರಧಾನ ಹೇಳ್ತಾರೆ. ಸ್ವಾಮಿ ಅದನ್ನೇ ಬರೆದಿದ್ದಾರೆ. ಆಚಾರ್ಯರು ಹೇಳುವಂತಹ ಸನ್ಯಾಸವನ್ನು ಧರ್ಮಶಾಸ್ತ್ರಕಾರರು ಬಲಮಟ್ಟಿಗೆ ಇದನ್ನು ತಗೊಂಡೇ ಇಲ್ಲ, ಇದನ್ನ ಅಷ್ಟು ಮಟ್ಟಿಗೆ ಅಂತ. ಅವರೆಲ್ಲ ಆಚಾರ್ಯರು ಶಮದಮಾದಿ ಗುಣವನ್ನು, ನಿವೃತ್ತಿ ಧರ್ಮ, ಅದನ್ನು ಮನಃಪ್ರಧಾನವಾದ ನಡವಳಿಕೆಯನ್ನೇ ಸನ್ಯಾಸಕ್ಕೆ ಹೈಲೈಟ್ ಮಾಡ್ತಾರೆ. ಆದ್ರೂ ಕೊನೆಗೆ ಅವರು ಹಠವನ್ನು ತೋರಿಸ್ತಾರೆ. ಆದ್ರೂ ಸನ್ಯಾಸ ಮಾಡ್ಬೇಕು, ಕರ್ತವ್ಯ ವಿಧಿ ಅಂತಾರೆ. ಅದೇನೋ ಒಂದು ಅಂಶ ಮಾಡ್ಬೇಕು ವಿಧಿ ಅಂತ ಅನ್ಬೇಕಾದ್ರೆ ಅದೇನೋ ಅವ್ರ ಮನಸ್ಸಲ್ಲಿ ಇದೆ. ಸನ್ಯಾಸ ಅನ್ನೋದು ಚತುರ್ಥಾಶ್ರಮ ಅಂತ ಒಪ್ಕೊಂಡಿದ್ದಾರೆ. ಅಲ್ಲ, ಜ್ಞಾನಿಯು ಸನ್ಯಾಸ ಕರೋತ್ಯೇವ ಅಂತ ಹೇಳಿದ್ದಾರೆ. ಅವನು ಮಾಡೇ ಮಾಡ್ತಾನೆ. ಚೈತನ್ಯದಲ್ಲೂ ಹೇಳಿದ್ದಾರೆ ಸನ್ಯಾಸ ಮಾಡಿಯೇ ಮಾಡ್ತಾರೆ ಅಂತ. ಬೈದಾರೆ. ಈ ಕೇಚಿತ್ತು ಗೃಹಸ್ಥ ಭಿಕ್ಷಾಟನಾಗ್ ಭಯಾತ್ ಸಸ್ಯಮಾನ ಸೂಕ್ಷ್ಮತಾ ದೃಷ್ಟಿ ಅಂತೂ ಉತ್ತರ ಬೈದಾರೆ. ಗೃಹಸ್ಥರು ಏನು ಜ್ಞಾನ ಆದ್ಮೇಲೆ ಮನೇಲೇ ಇದ್ಬಿಟ್ರೆ ಆಯ್ತು, ಏನು ಜ್ಞಾನ ಮನಸ್ಸಿದ್ದ ಅಂತ ಅಂದ್ಕೊಂಡು ಅವ್ರಿಗೆ ಭಿಕ್ಷಾಟನೆ ಮಾಡ್ಬೇಕು ಅಂದ್ರೆ ತಿರಸ್ಕಾರ. ಈ ಹೊರಗಡೆ ಇರ್ಬೇಕು ನಂದು ಏನು ಇಟ್ಕೊಳ್ಳೋದು ಕಷ್ಟ. ಆದ್ರಿಂದ ಇದಕ್ಕೊಂದು ಸೂಕ್ಷ್ಮವಾದ ಬುದ್ಧಿಯನ್ನು ಪ್ಲಾನ್ ಮಾಡ್ಕೊಂಡು ಉತ್ಸಾಹ ಪಡ್ತಾರೆ. ಅದೆಲ್ಲ ಸನ್ಯಾಸಕ್ಕೆ ಬರೋಲ್ಲ ಅಂತ ಬೈದಾರೆ.
ನಾನು ಹೇಳಿದ್ರು ಇಷ್ಟು ಮಟ್ಟಿಗೆ ಭಗವಂತನೇ ಬೇಕು ಅನ್ನುವಂತಹ ಆಗ್ರಹ ಇದ್ರೆ ಏನು ಸನ್ಯಾಸ ಮಾಡೋದು ಏನು ಅಷ್ಟು ಕಷ್ಟನಾ? ಅದ್ರಲ್ಲಿ ಏನು ಮುಟ್ಬೇಕಾಗಿದೆ ಅಂತಂದು ಹೇಳೋರು. ವೇದಾಧ್ಯಯನ ಮಾಡ್ತಾರಂತೆ, ವೇದಾಧ್ಯಯನ ಮಾಡ್ತೀನಿ, ಆ ನಿಯಮ ಹೇಳ್ತೀನಿ, ಶಿಖಾ ಬಿಡಕ್ಕೆ ಏನ್ ತೊಂದರೆ ನಿಮ್ಗೆ? ಯಾಕೆ ಶಿಖೆ ಬಿಡೋಕೆ ಅಷ್ಟೊಂದು ತೊಂದರೆ ಆಗುತ್ತೆ? ವೇದಾಧ್ಯಯನವೇ ಮಾಡೋಕೆ ರೆಡಿ ಆಗಿದ್ದೀರಾ, ಪಂಚೆ ಬಿಡ್ಕೊಳ್ಳೋಕೆ ಶಿಖೆ ಹೊಡಕ್ಕೆ ನಾನು ಪ್ಯಾಂಟ್ ಬಿಟ್ಕೊಂಡೆ ಹೇಳ್ತೀನಿ, ನಾನು ಶಿಖೆಯನ್ನೇ ಬಿಡೋದಕ್ಕ ಅದ್ಯಾಕೆ ಆಗ್ರಹ ಪಟ್ಕೊಳ್ತೀರಾ? ಅದಕ್ಕೆ ಏನೋ ಒಂದು ಸಂಪ್ರದಾಯ ತಂದಿದ್ದಾರಪ್ಪ. ಎಲ್ಲಿದೆ ಆ ಕಾಲದ ಪ್ಯಾಂಟ್ ಇತ್ತ, ಪ್ಯಾಂಟ್ ಹಾಕೋಬಹುದು, ಎಲ್ಲಿದೆ, ಯಾಕೆ ಆರ್ಗ್ಯುಮೆಂಟ್ ಮಾಡ್ತೀರಾ ಅಂತ. ಅದು ಅಗತ್ಯ ಇಲ್ಲ ಅಂತ. ಯಾವಾಗ್ಲೂ ಅಷ್ಟೇ ಸಂಪ್ರದಾಯಕ್ಕೆ ಒಂದು ಮರ್ಯಾದೆ ಗೌರವ ಕೊಡ್ಬೇಕು, ಅದಂತೂ ಏನ್ ಮಾಡಕ್ಕಾಗಲ್ಲ. ಸಸಾಧನ ಕರ್ಮ ಅಂದ್ರೆ ಸಾಧನ ಸಹಿತವಾಗಿ ಕರ್ಮವನ್ನು ಬಿಟ್ಟೇ ಬಿಡಬೇಕು. ಸಹ ಇವಾಗ ನೋಡಿ, ಸಹ ಕುತಶ್ಚಿನ್ ನಿಮಿತ್ತ ಪರಿತ್ಯಾಗ ಸಂಭವೇ ಸತಿ ಕರ್ಮಣಿತ ಫಲೇತ ಸಂಗರಹಿತತೆಯ ಪ್ರಯೋಜನಾಭಾವಾತ್ ಲೋಕಸಂಗ್ರಹಾರ್ಥಂ ಪೂರ್ವವತ್ ಕರ್ಮಣಿ ಪ್ರವರ್ತೋಪಿ ನೈವ ಕಿಂಚಿತ್ ಕರೋತಿ. ಅವನು ಆ ಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾನೆ, ಗೃಹಸ್ಥರಾಗಿದ್ದಾನೆ, ಗೃಹಸ್ಥಾಗಿ ಮಾಡಿದ್ದಾನೆ, ತತ್ವಜ್ಞಾನ ಆಯ್ತು, ಆದ್ರೂ ಸನ್ಯಾಸ ಮಾಡ್ಲಿಲ್ಲ. ಅದಕ್ಕೆ ಕುತಶ್ಚಿತ್ ನಿಮಿತ್ತ, ಏನೋ ನಿಮಿತ್ತ ಅಂತ ಇದ್ದಾರೆ. ಅದನ್ನು ಬರೆಯುವಾಗ ಭಾಷ್ಯಕಾರರು ಏನ್ ಮನಸ್ಸು ಇಟ್ಕೊಂಡಿದ್ದಾರೆ ಅಂತ ಮಣ್ಣ ಕೇಳ್ದ. ಯಾವ ನಿಮಿತ್ತ ಇರ್ಬೇಕು ಅವನಿಗೆ? ಅಂದ್ರೆ ಹೆಂಡತಿ ಮಕ್ಕಳಿಗೆ ದಿವಾಳಿ ಆಗ್ಬಿಡ್ತಾರೆ, ಅವರು ದಿಕ್ಕಾಪಾಲ ಅವ್ರಿಗೆ ಗತಿ ಆಗ್ತಾರೆ, ಆ ಕಾರಣವಾ? ಅಥವಾ ತನಗೆ ಅವರು ಹೋದೆ ಭಿಕ್ಷಾಟನ ಸಿಗೋದಿಲ್ಲ ಆ ಕಾರಣವಾ? ಹೊರಟೋಗ್ಬಿಟ್ರೆ ಎಲ್ಲಪ್ಪ, ಯಾಕಂದ್ರೆ 4 ಗಂಟೆ ಹಸಿವಾಗುತ್ತಲ್ಲ, ಎಲ್ಲಿ ಇರೋದು, ಯಾರು ಕೊಡೋದು, ಆ ನಿಮಿತ್ತ ಹೇಳ್ತೀರಾ? ಅಥವಾ ಇನ್ನೇನಾದ್ರು ಕುತಶ್ಚಿ ನಿಮಿತ್ತ ನನಗೆ ಅಯ್ಯೋ ತತ್ವಜ್ಞಾನವೇ ಆಯ್ತಲ್ಲಪ್ಪ, ನೀವು ಹೋಗೋದೇನಕ್ಕೆ ಬಿಡೋದೇನಕ್ಕೆ ಅಂತ ಆ ರೀತಿ ಬೆಳೆದೇ ಇರ್ತಾರ ಅಂತ ಹಾಗೆ ನಿಮಿತ್ತ ಹಚ್ಕೊಳ್ತೀರಾ ಅಂದ್ರೆ ಇಲ್ಲ, ಧಾರ್ಮಿಕವಾದಂತಹ ಒಂದು ತೊಂದರೆ ಬರುತ್ತೆ ಅಂದ್ರೆ ಅದೇ ನಿಮಿತ್ತವಾಗುತ್ತೆ. ತಾನು ಹೋಗೋದ್ರಿಂದ ಇವಾಗ ಏನೋ ಬಲಮಟ್ಟಿಗೆ ಧರ್ಮ ಕ್ಷೀಣ ಆಗಿರುತ್ತೆ. ಅವನು ಬಹಳ ವಿದ್ಯಾವಂತನಾಗಿರ್ತಾನೆ, ವೇದಾಧ್ಯಯನ ಸಂಪನ್ನ, ಶಾಸ್ತ್ರಾಧ್ಯಯನ ಸಂಪನ್ನ ಆಗಿರ್ತಾನೆ, ಒಂದು 10-20 ಜನ ಹುಡುಗರಿಗೆ ವೇದಾಧ್ಯಯನ ಮಾಡಿಸ್ತಾ ಇರ್ತಾನೆ, ವ್ಯವಸ್ಥೆ ಆಗಿರ್ತಾನೆ. ತಾನು ಹೋಗ್ಬಿಟ್ರೆ ಅವ್ರಿಗೆ ವೇದಾಧ್ಯಯನ ಮಾಡಿಸೋರಾಗ್ಲಿ ಇದನ್ನ ಪರಮ ಇಲ್ಲ ಅಂತ ಆದ್ರೆ ಆ ಧರ್ಮ ಉಳಿಯತ್ತೇನೋ ಕಾರಣಕ್ಕಾಗಿ ಅವ್ನು ಸನ್ಯಾಸ ಮಾಡ್ತೀನಿ ಇರ್ಬೋದು. ಹೌದೌದು, ಯಾವಾಗ್ಲೂ ಅವ್ರದ್ದೇ ಡಿಸಿಷನ್. ಸನ್ಯಾಸ ಯಾಕೆ ಮಾಡ್ಲಿಲ್ಲ ಅಂತಿಲ್ಲ, ಅದು ಅವಂದೇ ಡಿಸಿಷನ್ ಅವ್ರದ್ದೇ ಆಗುತ್ತಾ ಅಥವಾ ಪ್ರಾರಬ್ಧದಿಂದ ಆಗುತ್ತಾ ಗುರುಗಳೇ? ಪ್ರಾರಬ್ಧನೂ ಇರುತ್ತೆ ಅಲ್ವಾ ಅವ್ರಿಗೆ, ಜ್ಞಾನಿಗೆ? ಪ್ರಾರಬ್ಧ ಅನ್ನೋದು ಫಲಕ್ಕೆ ಹೇಳೋದೇ ಹೊರತು ಪ್ರಾರಬ್ಧಾನ ಮಾಡೋಕ್ ಪ್ರಾರಬ್ಧ ಅಲ್ಲ. ಮಾಡೋದು ಅವ್ನ ಸ್ವತಂತ್ರವೇ, ಕ್ರಿಯೆಯಲ್ಲಿ ಸ್ವಾತಂತ್ರ್ಯ ಇದೆ, ಕ್ರಿಯೆ ಮಾಡೋದ್ರಲ್ಲಿ. ಮಾಡಿದ್ಮೇಲೆ ಫಲದಲ್ಲಿ ಸ್ವಾತಂತ್ರ್ಯ, ಅದು ಪ್ರಾರಬ್ಧ. ಕರೆಕ್ಟ್. ಸ್ವಲ್ಪ ಆದ್ರೆ ಒಂದೊಂದ್ಸತಿ ಆ ಸಿಚುವೇಶನ್ ಹಂಗ್ ಬಂದ್ಬಿಡುತ್ತೆ, ಕೆಲಸ ಏನಾದ್ರು ಮಾಡ್ಲೇಬೇಕಾಗುತ್ತೆ ಒಬ್ರೊಬ್ರಿಗೆ. ಅದು ಮಾಡ್ಲೇಬೇಕಾಗುತ್ತೆ ಅನ್ನೋದು ಒಂದು ರೀತಿಯ ಪ್ರಾರಬ್ಧ ಹೇಳ್ಬೋದು. ಅದು ಈಗ ಚೂಸ್ ಮಾಡ್ಕೊಳ್ತಿದ್ದೀರಾ, ಆರಿಸ್ಕೊಳ್ಳೋದು, ಅದು ಅವನ ಸ್ವಾತಂತ್ರ್ಯ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಾತಂತ್ರ್ಯ ಇದೆ. ಹಾಗಾಗಿ ಅವನು ಯಾವುದೋ ಒಂದು ಧರ್ಮ ಹ್ರಾಸ ಆಗುತ್ತೆ, ಧರ್ಮ ಗ್ಲಾನಿ ಆಗುತ್ತೆ ಅನ್ನೋ ನಿಮಿತ್ತದಿಂದ ಕರ್ಮ ಪರಿತ್ಯಾಗ ಅಸಂಭವ. ಅಗ್ನೋತ್ರಾದಿ ಕರ್ಮ ಬಿಡಕ್ಕಾಗಲಿಲ್ಲ, ವೇದಾಧ್ಯಯನ ಮಾಡಿಸೋದನ್ನ ಬಿಡಕ್ಕಾಗ್ಲಿಲ್ಲ, ಒಂದು ಪಾಠಶಾಲೆ ನಡೆಸ್ತಾ ಇದೆ ಅದನ್ನ ನಿಲ್ಸೋಕ್ಕಾಗ್ಲಿಲ್ಲ ಅಂತ ಆದ್ರೆ ಹಿಂದಿನಂತೆ ಕರ್ಮದಲ್ಲೂ ತೊಡಗಿದವನಾಗಿದ್ದರು. ತತ್ ಫಲೇಚ ಸಂಘರಹಿತ, ಕರ್ಮದಲ್ಲೂ ಸಂಘವಿಲ್ಲ, ಫಲದಲ್ಲೂ ಸಂಘವಿಲ್ಲ. ಕರ್ಮಣಿ ಫಲೇಚ ಸಂಘರಹಿತ. ಸಂಘ ಯಾವಾಗ ಮುಮುಕ್ಷವಾಗಿದ್ದಾಗಲೇ ಸಂಘ ಬಿಟ್ಟಿರ್ತಾನೆ. ಅಜ್ಞಾನಿ ಆಗಿದ್ದ, ಅದು ಸಂಘ ಫಲ ಸಂಘ ಬಿಟ್ಟಿದ್ದ. ಈ ಜ್ಞಾನದಿಂದ ಸಂಪೂರ್ಣ ಸಂಘ ಫಲ ಇದು ಹೋಗಿತ್ತು. ಕರ್ಮದಲ್ಲೂ ಫಲದಲ್ಲೂ ಸಂಘ ಹೋಗಿದ್ದರಿಂದ ತನಗೆ ಪ್ರಯೋಜನವೇ ಅದರಲ್ಲಿ ಇಲ್ಲವಾದ್ದರಿಂದ, ಆ ಕರ್ಮದಲ್ಲೂ ಆ ಫಲದಲ್ಲೂ ಅವನಿಗೆ ಏನು ಆಗ್ಬೇಕಾಗಿಲ್ಲವಾದ್ದರಿಂದ ಅವನು ಹಿಂದಿನಂತೆ ಕರ್ಮ ಮಾಡ್ತಿದ್ರೆ ಲೋಕಸಂಗ್ರಹಾರ್ಥಂ ಕರ್ಮಣಿ ಪ್ರವೃತ್ತೋಪಿ, ಲೋಕಸಂಗ್ರಹಕ್ಕಾಗಿ ಹಿಂದಿನಂತೆ ಕರ್ಮದಲ್ಲಿ ತೊಡಗಿದ್ರು ಕೂಡ ವಾಸ್ತು ಸ್ವಾನುಭವ ದೃಷ್ಟಿಯಿಂದ ಅವನು ನೈವ ಕಿಂಚಿತ್ ಕರೋತಿ ಸಹ, ಅವನು ಸ್ವಾನುಭವ ದೃಷ್ಟಿ ಅವನು ಏನನ್ನೂ ಮಾಡುತ್ತಿರಲಿಲ್ಲ. ಅವನು ನಾಹಂಕರ್ತ ನಮೇ ಕರ್ಮ ಫಲೇ ಸ್ಪೃಹ ಅಂತ ಅವನು ತಿಳ್ಕೊಂಡಿರ್ತಾನೆ. ಆ ಅನುಭವ ಇದ್ದೇ ಇರುತ್ತೆ, ಆ ಅನುಭವ ಮರೆಯಾಗೋದೇ ಇಲ್ಲ, ಅದಕ್ಕೆ ಚ್ಯುತಿಯೇ ಇಲ್ಲ. ಯಾಕೆಂದ್ರೆ ತನಗಿಂತ ಬೇರೆಯಾದದ್ದು ಮರ್ತೋಗತ್ತೆ, ಬಂದು ಹೋಗುತ್ತೆ, ಬಿಟ್ಟು ಹೋಗುತ್ತೆ ಆಗತ್ತೆ. ತಾನಾಗಿದ್ದು ಬಿಟ್ಟೋಗೋದು ಮರೆಯಾಗೋದು ಶಬ್ದಕ್ಕೆ ಅರ್ಥ ಇಲ್ಲ. ಸ್ವರೂಪಕ್ಕೆ ಚ್ಯುತಿ ಇಲ್ಲ, ಮರುವಿಲ್ಲ. ಹಾಗೆ ತತ್ವಜ್ಞಾನಿಗೆ ತಾನು ಕಂಡುಕೊಂಡ ಪರಬ್ರಹ್ಮ ವಸ್ತು ತಾನೇ ಆಗ್ಬಿಡ್ತಾನಾದ್ರಿಂದ ಜ್ಞಾನ ಆದ್ಮೇಲೂ ಇನ್ನೊಂದು ದಿವಸ ಅಜ್ಞಾನ ಬಂದ್ಬಿಡತ್ತೆ, ಮರ್ತೋಗ್ಬಿಡತ್ತೆ, ಹಂಗಲ್ಲ ಆಗಲ್ಲ. ಲೆಕ್ಕ ಮರ್ತೋಗುತ್ತೆ.
ಅದು ಕೆಲವು ವಿಷಯ ಮರ್ಸೋಗುತ್ತೆ, ಕೆಲವು ವ್ಯಕ್ತಿಗಳ ಹೆಸರು ಮರ್ಸೋಗುತ್ತೆ, ತಾನು ಮರ್ಸೋಗಲ್ಲ. ತಾನು ಬೇರೆ ಆಗೋದಿಲ್ಲ, ತನಗೆ ಆಗೋದಿಲ್ಲ. ತನಗೆ ತನ್ನ ಮೇಲೆ ಬೇಸರವೂ ಆಗಲ್ಲ. ತನಗಿಂತ ಬೇರೆ ಎಲ್ಲರ ಮೇಲೆ ಬೇಸರ ಬರುತ್ತೆ, ಸ್ವರೂಪದ ಮೇಲೆ ಬೇಸರ ಬರೋಲ್ಲ. ಸ್ವರೂಪ ಪ್ರಿಯ ಸ್ವರೂಪ ಆದ್ರಿಂದ ಪ್ರಿಯದಲ್ಲಿ ಅಪ್ರಿಯತ್ವ ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ ಅದು. ಏನು ಮರಿಯಲ್ಲ ಅಲ್ವಾ ಅವರು, ಮರ್ತು ಬಿಡೋದೇನು ಇರಲ್ಲ. ಎಲ್ಲ ಅವ್ರ ಅನ್ಕಾನ್ಶಿಯಸ್ ಮೈಂಡ್ ಅನ್ನೋದು ಅದು ಇದ್ದೇ ಇರುತ್ತೆ, ಇನ್ನ ಕಂಟಿನ್ಯೂ ಆಗುತ್ತೆ. ಓನ್ಲಿ ನಂದು ನಾನು ಅನ್ನೋ ಇದು ಈಗೋ ಹೋಗ್ಬಿಡುತ್ತೆ ಅನ್ಸುತ್ತೆ. ಕರೆಕ್ಟ್ ಅಲ್ವಾ ಗುರು? ಹೌದೌದು, ಸ್ವರೂಪ ಮರೆ ಹೋಗಲ್ಲ. ಕರೆಕ್ಟ್. ಸ್ವರೂಪ ಅದಕ್ಕೆ ಮರೆ ಆಗೋದು, ಯಾಕೆ ಅದು ವ್ಯವಧಾನವೇ ಇಲ್ಲಲ್ಲ. ಮರೆ ಆಗೋದಕ್ಕೆ ಅಬ್ಸ್ಟಿಕಲ್ ತಡೆಯೇ ಇಲ್ಲಲ್ಲ, ತಾನೇ ಆಗ್ಬಿಡೋದ್ರಿಂದ ಅದು ಮರೆ ಆಗೋದೇ ಇಲ್ಲ. ಆಮೇಲೆ ಯಾರಾದ್ರೂ ಕರ್ಮಯೋಗ ಮಾಡ್ತಾರಲ್ಲ, ತುಂಬಾನೇ ಮದರ್, ಕ್ರಿಶ್ಚಿಯನ್ ಹೆಸರು ಅಂದ್ರು ಮದರ್ ತೆರೀಸಾ ಅಂತವ್ರೆಲ್ಲ ತುಂಬಾ ಒಂಥರ ಎಲ್ಲಾ ಬಿಟ್ಬಿಟ್ ಮಾಡಿರ್ತಾರಲ್ಲ. ನಿಜ ಅಂದ್ರೆ ಅವ್ರ ಜ್ಞಾನಿ ಆದ್ರೋ ಇಲ್ಲೋ ಗೊತ್ತಿಲ್ಲ, ಅಂದ್ರು ಅವ್ರಿಗೂ ಆ ಲೆವೆಲ್, ಅವರು ಅವ್ರಿಗೋಸ್ಕರ ಐ ಮೀನ್ ಜ್ಞಾನಿ ಆಗದೆ ಇದ್ರು ಆ ಲೆವೆಲ್ ಪಡ್ಡಿರ್ತಾರೆ ಅಂತ. ಕರ್ಮಯೋಗ ಮಾಡಿದ್ರ ಕೀರ್ತಿ ಆಚರಣೆ ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ. ಮದರ್ ತೆರೇಸಾ ಹೃದಯಕ್ಕೆ ನಾವು ಹೊಕ್ಕೋಕ್ಕಾಗಲ್ಲ. ಅವ್ರ ಹೃದಯದಲ್ಲಿ ಯಾವ ಇಂಟೆನ್ಷನ್ ಇದೆ ನಮ್ಗೆ ಹೆಂಗ್ ಗೊತ್ತು ಮಾಡ್ಬೇಕಾಗತ್ತೆ. ಅವ್ರು ಕರ್ಮಯೋಗ ಮಾಡ್ತಿದ್ರ, ಅಥವಾ ಕೀರ್ತಿಗಾಗಿ ಮಾಡ್ತಿದ್ರ, ಅಥವಾ ಇನ್ನೇನೋ ಇದಕ್ಕಾಗಿ ಮಾಡ್ತಿದ್ರ ಪರೋಕ್ಷವಾಗಿ, ಅದೇನು ಗೊತ್ತಾಗಲ್ಲ. ಅವ್ರು ತಮ್ಮ ಒಂದು ಸಂಸ್ಥೆ ಬೆಳಿಬೇಕು, ತಮ್ಮ ಒಂದು ಮತಾಂಗ, ಕ್ರಿಶ್ಚಿಯನ್ ಮತಾಂಗ ಪ್ರಚಾರ ಏನ್ ನಾವು ಆರೋಪ ಮಾಡಿದ್ರೆ ಅಲ್ಗಳಿಗೆ ಏನೂ ಇಲ್ಲ. ಅವ್ರ ಕಡೆಯವರು ಇಲ್ಲ ಕರ್ಮಯೋಗ ಮಾಡ್ತಿದ್ರು ವಾದ ಮಾಡ್ಬೋದು. ಇನ್ನು ಕೆಲವರು ಇಲ್ಲ ಅವರು ತಮ್ಮ ಕ್ರಿಶ್ಚಿಯನ್ ಇದನ್ನ ಮಿಷನರಿ ಮಾಡಿದ ವಾದ ಮಾಡಿದ್ರೆ ಹೆಂಗ ಹೇಳಿದ್ದೀರ? ಯಾವ ಇನ್ನೊಬ್ರ ಅನುಭವ ನಾವು ಏನ್ ಮಾಡೋದು ಜಸ್ಟಿಫೈ ಮಾಡಕ್ಕಾಗಲ್ಲ. ಅಲ್ಲ, ನನ್ ಪಾಯಿಂಟ್ ಐ ಮೀನ್ ಜ್ಞಾನಿ ಆದ್ಮೇಲೆನೆ ಬಿಟ್ಬಿಡಲ್ಲ, ಸ್ವಲ್ಪ ಮುಂದೆನೂ ಬಿಡೋರು ಇರ್ತಾರೆ ಅಂತ ಆಗ್ಬೋದು ಅಂತ. ಕರೆಕ್ಟ್. ಮುಂಚೆ ಬಿಟ್ರು ಕರ್ತೃತ್ವ ಬುದ್ಧಿ ಇರುತ್ತಲ್ಲ, ಆತ್ಮಜ್ಞಾನವಾಗದೇನಿಗೆ ಬಿಡ್ತೀನಿ ಅನ್ನೋ ಮಾತಿಗೆ ಅರ್ಥ ಇಲ್ಲ. ನಾನು ಅನ್ನೋದು ಇರೋವರೆಗೆ ಬಿಡ್ತೀನಿ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ನಾನು ಅನ್ನೋದೇ ಬಂಧನ. ನಾನು ಅನ್ನೋದನ್ನ ಬಿಡ್ಬೇಕೆ ಹೊರತು ನಾನು ಅನ್ನೋದನ್ನ ಇಟ್ಕೊಂಡಲ್ಲ ಬಿಡೋದು. ನಾನ್ ಸಮೇತ ಬಿಡ್ಬೇಕೆ ಹೊರತು ನಾನಾಗಿ ಬಿಡೋದಲ್ಲ, ನಾನನ್ನೇ ಬಿಡ್ಬೇಕು. ನಾನ್ ಬಿಟ್ಟೆ ಅಂತಂದ್ರೆ ನಾನಿದ್ದೀನಿ, ನಾನ್ ಬಿಟ್ಟೆ ಅಂತ ಬಿಟ್ಟಿದ್ದು ಇನ್ನೊಂದು ಯಾವ್ದು ಆಗುತ್ತೆ. ನಾನನ್ನು ಬಿಡ್ಬೇಕೆ ಹೊರತು ನಾನಾಗಿ ಬಿಡೋದಲ್ಲ. ನಾನ್ ಅನ್ನೋದೇ ಹೋಗ್ಬಿಡುತ್ತೆ. ನಾನನ್ನು ಬಿಡ್ಬೇಕೆ ಹೊರತು ನಾನಾಗಿ ಬಿಡೋದು ಬಿಟ್ಟಿದ್ದಲ್ಲ. ಅದು ನಾನಿದ್ದೇ ಇರ್ತೀನಿ ಬಿಡೋದಕ್ಕೆ ನಾನು ಕರ್ತವ್ಯ, ಅದು ಪ್ರಯೋಜನ ಅಲ್ಲ, ಬಿಟ್ಟಿದಲ್ಲ. ಅದು ಕರ್ಮಿಕ ದೇಶತ್ಯಾಗ. ಅದು ತನಗೆ ಪ್ರಯೋಜನವೇ ಇಲ್ಲವಾದ್ದರಿಂದ ಲೋಕಸಂಗ್ರಹಕ್ಕಾಗಿ ಹಿಂದಿನಂತೆ ಕರ್ಮದಲ್ಲಿ ತೊಡಗಿದ್ದರೂ ಕೂಡ ವಾಸ್ತವಿಕ ಅವನು ಏನನ್ನೂ ಮಾಡುತ್ತಿರುವುದಿಲ್ಲ. ಯಾಕೆ? ಜ್ಞಾನಾಗಿದ್ದ ಕರ್ಮತ್ವ ತದೀಯಂ ಕರ್ಮ ಅಕರ್ಮೈವ ಸಂಪದ್ಯತೆ ಇತ್ಯೇತಮರ್ಥಂ ದರ್ಶಯಿಷ್ಯನ್ನಾಹ. ಈಗ ಮುಂದಿನ ಶ್ಲೋಕ ಪೀಠಿಗೆ ಇದು, ಇಷ್ಟು ದೊಡ್ಡ ಪ್ಯಾರ. ಹಿಂದಿನ ಶ್ಲೋಕಕ್ಕೆ ಅರ್ಥ ಅಲ್ಲ ಇದು. ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟೋದ ಕರ್ಮವುಳ್ಳವನಾಗಿರುತ್ತಾನಾದ್ದರಿಂದ ಜ್ಞಾನಾಗಿದ್ದ ಕರ್ಮತ್ವ ಏನೋ ಎಷ್ಟು ನಿದ್ದೆ ಮಾಡಿದ ಸುಟ್ಟೋದ ಕರ್ಮವುಳ್ಳವನಾಗಿರುತ್ತಾನಾದ್ದರಿಂದ ಅವನದ್ದಾದ ಕರ್ಮವಿದೆಯಲ್ಲ, ಆ ಕರ್ಮವೆಲ್ಲವೂ ಅಕರ್ಮೈವ, ಕರ್ಮವೇ ಅಲ್ಲ. ಗೊಂಬೆ ಮಾಡುತ್ತಪ್ಪ, ಗೊಂಬೆ ವೇದ ಹೇಳ್ಬೋದು, ಗೊಂಬೆ ಶ್ಲೋಕ ಹೇಳ್ಬೋದು, ಗೊಂಬೆ ಏನಾದ್ರು ಚೇಷ್ಟೆ ಪೂಜೆಗೆ ಇಲ್ಲ ರೋಬೋಟ್ ಬಗ್ಗೆ ಎಲ್ಲ ಮಾಡಿಸಿ ಅದಕ್ಕೆ ಪೂಜೆ ಮಾಡೋದೆಲ್ಲ ಕಲ್ಸ್ಕೊಂಡು ಮಾಡ್ಬೋದು. ಅದಕ್ಕೇನು ಪುಣ್ಯವಿಲ್ಲ ಪಾಪಿಲ್ಲ ಆ ರೋಬೋಟ್ಗೆ. ಅವನು ಹಂಗೆ, ಅವನ ಭಾವ ಇಲ್ಲ, ಭಾವಕ್ಕೆ ಕಾರಣ ಇದೇ ಇದಲ್ಲ. ಇನ್ನು ಅವನು ಜ್ಞಾನಿ ರೋಬೋಟೇ, ಅವನು ಶರೀರದಿಂದ ಅವನ ರೋಬೋಟ್ಗೂ ಜ್ಞಾನಿ ಶರೀರಕ್ಕೂ ಏನು ವ್ಯತ್ಯಾಸ ಇಲ್ಲ. ಅವನ ಕರ್ಮ ಅಕರ್ಮವೇ ಆಗುತ್ತದೆ ಎಂಬುದನ್ನು ತೋರಿಸಬೇಕೆನ್ನುತ್ತಾ ಭಗವಂತ ಮುಂದೆ ಹೇಳ್ತಿದ್ದಾನೆ. ತ್ಯಕ್ತ್ವಾ ಕರ್ಮಫಲ ಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ. ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮಫಲ ಸಂಗಂ ನಿತ್ಯತೃಪ್ತಃ ನಿರಾಶ್ರಯಃ ಕರ್ಮಣಿ ಪ್ರವೃತ್ತಃ ಅಪಿ ನ ಏವ ಕಿಂಚಿತ್ ಕರೋತಿ ಸಹ. ಕರ್ಮಫಲ ಸಂಗಂ ತ್ಯಕ್ತ್ವಾ, ಕರ್ಮ ತ್ಯಕ್ತ್ವಾ ಫಲ ತ್ಯಕ್ತ್ವಾ
ಆಸಕ್ತಿ ಕರ್ಮಣಿ ಫಲೇಚ ಆಸಕ್ತಿ ತ್ಯಕ್ವಾ ಕರ್ಮಫಲ. ಇದು ಬಿಟ್ಟವನಾಗಿ ನಿತ್ಯ ತೃಪ್ತ, ಎಂದೆಂದಿಗೂ ತೃಪ್ತ ಅಂದ್ರೆ ಪರಿಪೂರ್ಣ ತೃಪ್ತಿ ಅವನಲ್ಲಿದೆ. ಅಂದ್ರೆ ಒಂದು ಕಾಲ ಸಂಬಂಧವಾದ ನಿತ್ಯ ಅಲ್ಲ, ಅದು ಸ್ವರೂಪ ಸಂಬಂಧವಾದ ನಿತ್ಯ. ಅದು ಸ್ವರೂಪವನ್ನು ಕಾಣುತ್ತಲೇ ನಿತ್ಯನಾದ ಆತ್ಮನಲ್ಲಿ ತೃಪ್ತನು, ನಿತ್ಯ ತೃಪ್ತನು. ಎಂದೆಂದಿಗೂ ತೃಪ್ತ ಅಲ್ಲ, ನಿತ್ಯಾತ್ಮ ಸ್ವರೂಪೇ ತೃಪ್ತ, ನಿತ್ಯ ತೃಪ್ತ. ನಿತ್ಯನಾದ ಆತ್ಮನ ಕಂಡ್ಕೊಂಡವನಾಗಿ ನಿತ್ಯವಾಗಿಯೂ ತೃಪ್ತ ಅವನು. ವ್ಯವಹಾರ ದೃಷ್ಟಿಯಿಂದ ಹೇಳಿದ್ರೆ ಯಾವಾಗಲೂ ತೃಪ್ತನೇ. ನಿರಾಶ್ರಯ, ಯಾರನ್ನು ಯಾವುದಕ್ಕೂ ಅವಲಂಬಿಸ್ಕೊಳ್ಳಲ್ಲ. ಏನಾದ್ರೂ ಪ್ರಯೋಜನ ಆಗ್ಬೇಕು ಅಂದ್ರೆ ಅವ್ರನ್ನ ಆಶ್ರಯಿಸ್ಕೋಬೇಕು. ಅವ್ನು ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ನಚಾಸ್ಯ ಸರ್ವಭೂತೇಶು, ಯಾವ ಭೂತಿಗಳಿಂದ ಬ್ರಹ್ಮಾಸ್ತ್ರ ಯಾವ ಭೂತಿಗಳಿಂದ ಏನೂ ಅವ್ನಿಗೆ ಆಗ್ಬೇಕಾಗಿಲ್ಲ, ಎಲ್ಲವೂ ತಾನೇ ಬಿದ್ದಾನೆ. ನಿರಾಶ್ರಯನಾಗಿ ಅವನು ಮೊದಲಿನಂತೆ ಕರ್ಮದಲ್ಲಿ ತೊಡಗಿದ್ದರೂ ಕೂಡ ಅಭಿಪ್ರವೃತ್ತೋಪಿ, ಅಭಿಶಬ್ದ ಏನ್ ಹೇಳುತ್ತೆ, ಅವನು ಮುಂಚಿನಂತೆ ಕರ್ಮ ಮಾಡ್ತಿದ್ರು ಕೂಡ ಸ್ವರೂಪದಿಂದ ಅವನು ಏನೂ ಮಾಡುತ್ತಿರುವುದಿಲ್ಲ. ನೈವ ಕಿಂಚಿ ಕರೋತಿ ಸಹ, ಸ್ವಾನುಭವ ದೃಷ್ಟಿಯಿಂದ ಅವನು ಏನೂ ಮಾಡುತ್ತಿರುವುದಿಲ್ಲ. ತ್ಯಕ್ವಾ ಕರ್ಮಸು ಅಭಿಮಾನಂ ಫಲಾಸಂಗಂಚ ಯಥೋಕ್ತೇನ ಜ್ಞಾನೇನ ನಿತ್ಯತೃಪ್ತಃ ನಿರಾಕಾಂಕ್ಷಃ ವಿಶೇಷ ಇತ್ಯರ್ಥಃ. ಕರ್ಮಗಳಲ್ಲಿ ಅಭಿಮಾನವನ್ನು ಬಿಟ್ಟವನಾಗಿ, ಫಲಾಸಂಗವನ್ನು ಕೂಡ ಬಿಟ್ಟವನಾಗಿ, ಯಥೋಕ್ತಿಯನ ಜ್ಞಾನೇನ ಶಾಸ್ತ್ರೋಕ್ತಿಯ ಜ್ಞಾನೇನ ಅಥವಾ ಪೂರ್ವೋಕ್ತಿಯ ಜ್ಞಾನೇನ ಕರ್ಮಣ್ಯ ಕರ್ಮ ಪಶ್ಯೇಜ ಪ್ರಕಾರ ಹೇಳಿದ್ದಾದ ಜ್ಞಾನದಿಂದ ಯಾವ ತೃಪ್ತನಾಗಿದ್ದುಕೊಂಡು ಯಾವ ಆಕಾಂಕ್ಷೆಯೂ ಬೈಕಿಯೂ ಇಲ್ಲದೆ ಇದ್ದವನಾಗಿ ವಿಷಯಗಳಲ್ಲಿ, ಯಾವ ವಿಷಯಗಳಲ್ಲೂ ಏನು ಆಗಬೇಕಿಲ್ಲ. ಯಾವುದ ಧನ ಕನಕವಾಹನವಸ್ತು ಆಗಲಿ, ಅಧಿಕಾರವಾಗಲಿ, ಯಾವುದೇ ಕೀರ್ತಿ ಆಗಲಿ, ಯಾವುದಲ್ಲೂ ಆಸೆ ಇರಲ್ಲ ಅವನಿಗೆ. ಆಸೆಯನ್ನೆಲ್ಲ ಬಿಟ್ಟವನಾಗಿದ್ದು ಅಂತ ಅರ್ಥ. ನಿರಾಶ್ರಯ ಆಶ್ರಯವರ್ಜಿತ, ಸಪೋರ್ಟ್ ಆಗಿ ಇಟ್ಕೊಳ್ಳೋದು, ಅವನ ಆಲಂಬನೆ ಮಾಡ್ಕೊಳ್ಳೋದು. ನನ್ನ ಗಂಡ ನೋಡ್ಕೊಳ್ತಾನೆ, ನಮ್ಮ ತಂದೆ ತಾಯಿ ನಮ್ಮನ್ನು ನೋಡ್ಕೊಳ್ತಾರೆ, ನನ್ನ ಮಕ್ಕಳು ನೋಡ್ಕೊಳ್ತಾರೆ ಅಂತ ಯಾರೋ ಒಂದನ್ನ ಅವಲಂಬಿಸ್ಕೊಳ್ತಾರಲ್ಲ ಮನುಷ್ಯ, ಆ ರೀತಿ ಅವ್ರಿಗೆ ಇರಲ್ಲ. ಯಾರನ್ನು ನಿಜವಾಗಿ ಇವನೇ ಎಲ್ಲರಿಗೂ ಆಶ್ರಯ ಆಗ್ತಾನೆ. ಯಾಕಂದ್ರೆ ಮಹಾತ್ಮ ಹತ್ರ ಬಂದ್ರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಎಲ್ಲರಿಗೂ ಸುಖ ಕೊಡ್ತಾರೆ, ಅನ್ನ ಕೊಡ್ತಾನೆ. ಆಶ್ರಯೋ ನಾಮ ಯದಾಶ್ರಿತ್ಯ ಪುರುಷಾರ್ಥಂ ಸುಷಾಧಯಿಷತಿ. ಸಾಲ ಮೂರ್ಧನ ಶಾ ತಿದ್ಕೊಂಡಿದ್ರ, ನನ್ನ ಸಾ ಇತ್ತು ಇದೆಯಾ. ಆಶ್ರಯ ಅಂತಂದ್ರೆ ನಾಮ ಅಂದ್ರೆ ಸಪೋರ್ಟ್ ಮಾಡ್ಕೊಳ್ಳೋದು, ಆಯ್ತಾ. ಅವಲಂಬಿಸ್ಕೊಳ್ಳೋದು ಅಂತಂದ್ರೆ ಯಾವುದನ್ನೋ ಒಂದು ಆಶ್ರಯಿಸ್ಕೊಂಡು, ಯಾವ ವ್ಯಕ್ತಿಯನ್ನೋ ಪದಾರ್ಥವನ್ನೋ ಅಥವಾ ಯಾವುದೋ ಒಂದು ಕ್ರಿಯೆಯನ್ನೋ ಆಶ್ರಯಿಸಿಕೊಂಡು ಒಂದು ಪುರುಷಾರ್ಥ, ಪುರುಷೈ ಅರ್ಥಂತೆ ಪುರುಷರು ಬಯಸುವಂತಹ ಪ್ರಯೋಜನ, ಅದು ದುಡ್ಡು ಇರ್ಬೋದು, ಲೋಕಾಂತರ ಇರ್ಬೋದು, ಕೀರ್ತಿ ಇರ್ಬೋದು, ಮಕ್ಕಳು ಇರ್ಬೋದು, ಏನಾದ್ರು ಇರ್ಬೋದು, ಅದನ್ನ ಸಾಧನೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾನೆ. ಸಾಧಯಿತು ಮಿಚ್ಛತಿ ಶಿಷಾದ ಈಶ್ವರಿ, ಸಾಧನೆ ಮಾಡ್ಕೊಳ್ಳೋದು ಇಷ್ಟಪಡುತ್ತದೆ, ಅದು ಪುರುಷಾರ್ಥ, ಅದು ಆಶ್ರಯ ಅನ್ಸ್ಕೊಳುತ್ತೆ. ದೃಷ್ಟ ಅದೃಷ್ಟ ಇಷ್ಟ ಫಲ ಸಾಧನಾಶ್ರಯ ರಹಿತ ಇತ್ಯರ್ಥ. ದೃಷ್ಟ ಇಷ್ಟ ಫಲ ಸಾಧನಾಶ್ರಯ ರಹಿತ, ಅದೃಷ್ಟ ಇಷ್ಟ ಫಲ ಸಾಧನಾಶ್ರಯ ರಹಿತ ಅಂದ್ರೆ ಎರಡಕ್ಕೂ ಇಷ್ಟ. ಇಷ್ಟವಾದ ಸಾಧನ ರಹಿತನು, ಅದೃಷ್ಟವಾದ ಇಷ್ಟವಾದ ಸಾಧನಾಶ್ರಯ ಇಲ್ಲದನು ಅಂತ. ದುಷ್ಟವಾಗಲು ಈ ಲೋಕದಲ್ಲಿ ಕಂಡು ಬರುವ ಧನಕರ್ಗಳ ಮಕ್ಕಳು ಐಶ್ವರ್ಯ ಇತ್ಯಾದಿ ಅದು ಇಷ್ಟವಾದ್ದು, ಅದಕ್ಕೊಂದು ಸಾಧನ ಆಶ್ರಯ ಅದು ಇಲ್ಲದೆ ಇದ್ದವನಾಗಿಯೂ ಸ್ವರ್ಗಾದಿಗಳ ಬೇಕೆಂಬ ಅದಕ್ಕೆ ಮಾಡಬೇಕಾದ ಸಾಧನ ಅದನ್ನು ಇಲ್ಲದೆ ಇದ್ದವನಾಗಿಯೂ ಇರ್ತಾನೆ ಎಂಬುದಾಗಿ ಅದಕ್ಕೆ ಅರ್ಥ. ದೃಷ್ಟಾದೃಷ್ಟ ಇಷ್ಟ ಫಲ ಸಾಧನ ಅನ್ನೋದು ಎರಡಕ್ಕೂ. ದೃಷ್ಟವಾದ ಇಷ್ಟಫಲ ಸಾಧನಾಶ್ರಯ ರಹಿತ, ಅದೃಷ್ಟವಾದ ಇಷ್ಟಫಲ ಸಾಧನಾಶ್ರಯ ರಹಿತನಾಗಿ ಇರ್ತಾನೆ ಅರ್ಥ. ವಿದುಷಾ ಕ್ರಿಯಮಾಣಂ ಕರ್ಮ ಪರಮಾರ್ಥತಃ ಅಕರ್ಮೇವ. ಇದು ಕೇಳಲೇ ಇಲ್ಲ, ಇದೆಲ್ಲ ಎಲ್ಲಿಡುವುದು ಅಂತ. ಅದು ರೂಮಲ್ಲಿ ಇಟ್ಟು ಸಂಪನ್ನತ್ವಾತ್ ತಸ್ಯ ಹೌದೋ ತಸ್ಯ ಕರ್ತೃಷಷ್ಟಿ, ಅವನು ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತವನಾಗಿರುತ್ತಾನಾದ್ದರಿಂದ ಅವನಿಗೆ ಯಾವ ಇದು ಇಲ್ಲ. ಅವನಿಗೆ ಅವನ ಕರ್ಮ ಅಕರ್ಮವೇ ಆಗಿರುತ್ತೆ, ಕ್ರಿಯಾರಹಿತನಾಗಿಯೇ ಇರ್ತಾನೆ. ತೇನ ಏವಂಭೂತೇನ ಪ್ರಯೋಜನಾಭಾವಾತ್
ಸಾಧನ ಕರ್ಮ ಪರಿತ್ಯಕ್ತವ್ಯಮೇವ ಇತಿ ಪ್ರಾಪ್ತೆ ತಥೋ ನಿರ್ಗಮ ಅಸಂಭವಾತ್ ಲೋಕಸಂಗ್ರಹ ಚಿಕೀರ್ಷಯ ಶಿಷ್ಟ ವಿಗರ್ಹಣ ಪರಿಜಿಹೀರ್ಷಯ ವಾ पूर्ववत् कर्मणि अभिप्रवृत्तो अपि निष्क्रियात्मदर्शन संपन्नत्वात् करोति सः तेन ज्ञानिना ಅದು ಎಂಬುದೇನ ಕರ್ಮಣ ಈ ಪ್ರಕಾರದ ಕರ್ಮದಿಂದ ಅವನಿಗೆ ಏನು ಪ್ರಯೋಜನವೇ ಇಲ್ಲವಾದ್ದರಿಂದ ಸಸಾಧನ ಕರ್ಮ ಪರಿತ್ಯಜತ್ಯೇವ ಸಾಧನ ಕರ್ಮನ ಬಿಟ್ಟೇ ಬಿಡ್ತಾನೆ ಅಂತ ಹೇಳಿ ಈ ರೀತಿ ಪ್ರಾಪ್ತವಾಗಿ ಏನೋ ತಥೋ ನಿರ್ಗಮ ಅಸಂಭವ ಅಲ್ಲಿಂದ ಹೊರಟೋಗಿ ಏನೋ ಒಂದು ಕಾರಣ ಇದೆ ಹೋಗಕ್ ಆಗ್ತಾ ಇಲ್ಲ. ಕಾರಣ ಎರಡು, ಲೋಕಸಂಗ್ರಹ ಚಿಕೀರ್ಷಯ ಒಂದು, ಜನರ ಸನ್ಮಾನ ಕೂಡ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಹೋಗಕ್ ಆಗ್ತಿಲ್ಲ. ಅದು ಶಿಷ್ಟ ವಿಗರ್ಹಣ ಪರಿಜಿಹೀರ್ಷಯ, ಶಿಷ್ಟರು ದೊಡ್ಡವರು, ಊರಿನ ಹಿರಿಯರು, ವಿದ್ಯಾವಂತರು, ಜ್ಞಾನ ಮಹಾತ್ಮರು, ಅವರು ಏನೋ ತಂದೆ ತಾಯಿ ಇದಾರೆ, ವಯಸ್ಸಾದವರು ಹೋಗ್ತೀನಿ ಅಂತೆಲ್ಲ, ಚಿಕ್ಕ ಮಕ್ಕಳಿದ್ದಾರೆ ಹೋಗ್ತೀನಿ ಅಂತೆಲ್ಲ ಏನೋ ಬೈತಾರೆ ಅಂತಾರೆ. ಆ ಒಂದು ಯಾಕಪ್ಪ ಅವ್ರ ಅನ್ನಿಸ್ಕೊಳ್ಳೋದು ಮಾಡೋದು, ಅವನಿಗೇನು ಹೋಗೋದ್ರಿಂದ ಏನು ಪುರುಷಾರ್ಥ ಆಗ್ಬೇಕಾಗಿಲ್ಲ. ಜ್ಞಾನಿಗೆ ಇರೋದ್ರಿಂದ ನಷ್ಟ ಇಲ್ಲ, ಹೋಗೋದ್ರಿಂದ ಲಾಭ ಇಲ್ಲ. ಆದ್ರೂ ಸಹಜ ಅನ್ನೋ ಕಾರಣದ ಹೋಗ್ತಾನೆ ಅಂತ ಇದ್ದಾರೆ ಭಾಷ್ಯಕಾರರು. ಆದ್ರೂ ಅವರು ಶಿಷ್ಟ ವಿಗರ್ಹಣ, ಶಿಷ್ಟದ ನಿಂದೆಯನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋ ಇಚ್ಛೆಯಿಂದ ಅವನು ಹಿಂದಿನಂತೆ ಕರ್ಮದಲ್ಲಿ ತೊಡಗಿದ್ರು ಕೂಡ ಇವನು ಮಹತಿ ಚಿಕ್ಕವಳು, ಮಧುರ ಚಿಕ್ಕ, ಅವನು ನಿಜವಾಗ ಸ್ವರೂಪದ ಕಡೆಯಿಂದ ಏನು ಮಾಡ್ತಿರಲ್ಲ. ಆಯ್ತು ಮಹತಿ ಬುದ್ಧಿ ಆಗು ಇರ್ತೀನಿ ಧ್ರುವ ನಿಮ್